ಆಯ್ತು ಅಷ್ಟೇ ಸರ್, ರೆಡಿ ಆಯ್ತು. ಏನ್ ಸರ್ ಇದು 30 ಸೆಕೆಂಡ್ ಅಲ್ಲಿ ಸೆಕೆಂಡ್ ಸರ್, ಲಿಡ್ ಈ ತರ ಫಿಕ್ಸ್ ಮಾಡ್ಬಿಟ್ಟು ತೆಗಿಯೋದು ಹೆಂಗೆ ಸರ್? ತಿರುಗಿ ಆನ್ ಮಾಡಿದ್ರೆ ಸಾಕು ಸರ್. ಓ, ಈ ತರ ಆನ್ ಮಾಡಿದ್ರೆ ಆಟೋಮೆಟಿಕಲಿ ಕೊಡ್ತಾರೆ ಸರ್. ಹೌದೌದು, ಸ್ಟಫ್ ಮಾಡ್ತಾರೆ, ಆನಿಯನ್ ಟೊಮೆಟೊ ಕಟ್ ಮಾಡಿ ಸ್ಟಫ್ ಮಾಡ್ತಾರೆ. ಹೌದೌದು. ನೋಡ್ರಿ ಸರ್, ಈಗ ಆಫ್ ಮಾಡಿದ್ರೆ ತೆಗಿರಿ ಸರ್, ಇವಾಗ ತೆಗಿಬಿಡಿ. ಈ ತರ ಬರುತ್ತೆ ಸರ್. ಹಾ, ಡಂಪ್ ಮಾಡಿ ಸರ್, ಇದ್ರಲ್ಲಿ ಹಾಕ್ಬಿಡಿ. ನೋಡಿ ಸರ್, ಪಾನಿಪುರಿ ರೆಡಿ ಆಯ್ತು. ಏನ್ ಸರ್ ಪಾನಿಪುರಿ ರೆಡಿ ಮಾಡಿ ಸರ್? ಪಾನಿ ಒಳಗಡೆ ಹಾಕಿ ಸರ್. ಚಿಕ್ಕ ಮಕ್ಕಳು ಎಲ್ಲ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ತಿನ್ಬೋದು. 2 days ಇದ್ರೂ ಅದು ಮೆತ್ತಗೆ ಆಗಲ್ಲ. ಕೆಳಗಡೆ ಬೀಳ್ತಾ ಇದೆಯಲ್ಲ ಸರ್? ಹೌದು ಸರ್, 100% ಆಟೋಮೆಟಿಕಲಿ ಬಿದ್ಬಿಡುತ್ತೆ. ಆಟೋಮೆಟಿಕ್ ಸರ್, ರೊಟೇಟ್ ಇರ್ಬೇಕು ಅಷ್ಟೇ ಸರ್. ಸರ್ ಕಲರ್ ಚೇಂಜ್ ಆಗ್ತಾ ಇದೆ. ಎಸ್ ಸರ್, ಎಸ್ ಸರ್, 100%. ಓ ಹೌದಲ್ಲ ಏನಿಲ್ಲ ಸರ್, ಸಿಪ್ಪೆ ತೆಗಿಬೇಕಿದ್ರೆ ಈ ತರ ಓಪನ್ ಆಗಿರುತ್ತೆ. ಜಸ್ಟ್ ಈ ತರ ಸಿಪ್ಪೆ ತೆಗೆದ್ರೆ ಸಾಕು. ಈಸಿಯಾಗಿ ಸಿಪ್ಪೆ ತೆಗಿಬೋದಲ್ವಾ? ಬಿಸಿ ಐತೆ, ಒಳಗಡೆನೂ ಬಿಸಿ ಇರುತ್ತೆ. ಹ್ಞೂ ಸರ್, ಅಲ್ಲಿ ಹಾಕ್ಬಿಡಿ. ಹೊಗೆ ಬರ್ತಾ ಹಾಕ್ಬಿಟ್ರೆ ಸಾಕು. ರಸಂ ಪುಡಿ ಮಾಡ್ತೀರಾ ಅಂದ್ರೆ ಬೆಸ್ಟ್ ಸರ್. ಇದು ಫುಲ್ ಹೊಡೆದೋಗುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನ್ ನಿಮ್ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಬೆಂಗಳೂರಿನ ರಾಮಚಂದ್ರಪುರದಲ್ಲಿ, ಹಾಗೂ ಇಲ್ಲಿ ವೀನಸ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ. ಹಾಗೂ ಇಲ್ಲಿ ನಮಗೆ ಒಂದು ಸ್ಪೆಷಲ್ ಐಟಮ್ ಅನ್ನ ತೋರಿಸಕ್ಕೆ ನಮ್ ಜೊತೆ ಇದ್ದಾರೆ ವೀನಸ್ ಮಾರ್ಕೆಟಿಂಗ್ ನ ಓನರ್ ಆಗಿರುವಂತಹ ರೀಗನ್ ಅವರು. ಓಕೆ, ಸೊ ಅವರನ್ನ ಮಾತಾಡ್ಸೋಣ, ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ವೆಲ್ಕಮ್ ಟು ಮೈ ಚಾನಲ್ ಸರ್. ಸರ್, ಇವಾಗ ಮೊದಲನೇ ಕ್ವಶನ್, ನಮ್ಮ ವೀಕ್ಷಕರಿಗೋಸ್ಕರ ಏನ್ ಸ್ಪೆಷಲ್ ಪ್ರಾಡಕ್ಟ್ ಅನ್ನ ತಗೊಂಡ್ಬರ್ತಾರೆ? ಎಲ್ಲ ಮನೆಯಲ್ಲಿ ಆಯಿಲ್ ನಲ್ಲಿ ಕರೀತಾರೆ ಸರ್. ಈಗ ಸಂಡಿಗೆ ಚಿಪ್ಸ್ ಎಲ್ಲ ಆಯಿಲ್ ನಲ್ಲಿ ಮಾಡ್ತಾರೆ. ಹೌದು, ಒಂದೇ ಒಂದು ಡ್ರಾಪ್ಸ್ ಆಯಿಲ್ ಇಲ್ದ್ರೆ ಫ್ರೈ ಮಾಡೋದು ಮಿಷಿನ್ ಸರ್. ಅದು ಒಂದೇ ಒಂದು ಡ್ರಾಪ್ಸ್ ಆಯಿಲ್ ಇಲ್ದೆ ಆಯಿಲ್ ಇಲ್ಲ ಸರ್. ಸರ್, ಎಷ್ಟು ಪ್ರಾಡಕ್ಟ್ ಅನ್ನ ಮಾಡಬಹುದು ಸರ್? ಒಂದು 100 ವೆರೈಟೀಸ್ ಮಾಡಬಹುದು. 100 ವೆರೈಟೀಸ್ ಮಾಡಬಹುದು. ಈಗ ಒಂದೊಂದು ವೆರೈಟಿನಲ್ಲಿ ಡಿಫ್ರೆಂಟ್ ಮಾಡಬಹುದು. ಡಿಫ್ರೆಂಟ್ ಮಾಡ್ಕೊಂಡು ಹೋಗಬಹುದು. ಇವತ್ತು ಎಷ್ಟು ವೆರೈಟಿ ನಾವು ತೋರಿಸ್ತಾ ಇದ್ದೀವಿ? ಈಗ ಸ್ವಲ್ಪ ಕಡಿಮೆನೆ ಮಾಡಿದೀನಿ ಸರ್, 30 ಐಟಮ್ಸ್ ಮಾಡಿದೀನಿ. 30 ಐಟಮ್ಸ್ ಕಮ್ಮಿ ಅಂತಿರಲ್ರಿ? 30 ಐಟಮ್ಸ್ ಜಾಸ್ತಿ ಇದೆ. ನನ್ಗೆ ಸ್ವಲ್ಪ ಕಡಿಮೆ, ಜಾಸ್ತಿ ಮಾಡ್ತೀವಿ ನಾವು. ಓಕೆ ವೀಕ್ಷಕರೇ, 100 ಐಟಮ್ ಮಾಡಬಹುದು ಅಂತೆ, ಬಟ್ ಆದ್ರೆ ನಮ್ ಟೇಬಲ್ ಮೇಲೆ 30 ಇಡಕ್ ಸಾಧ್ಯ ಸದ್ಯಕ್ಕೆ. ಸೊ 30 ಐಟಮ್ಸ್ ಅನ್ನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಇಂದಿನ ಒಂದು ವಿಡಿಯೋ ನೋಡಿದಿರಿ, ರೋಟಿ ಮೇಕರ್. ಎಸ್, ಅಲ್ಲೂ ಕೂಡ ಎಷ್ಟೊಂದು ವೆರೈಟೀಸ್ ಅನ್ನ ನಾವು ತೋರಿಸಿದ್ವಿ. ಅದೇ ರೀತಿ ಇವತ್ತು ಕೂಡ ನಾವು ಒಂದು ವೆರೈಟೀಸ್ ಅನ್ನ ತೋರಿಸ್ತಾ ಇದೀವಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ, ಏನ್ ಕತೆ ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಸರ್, ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ, ಇದು ಕರೆಂಟ್ ಅಲ್ಲಿ ತಾನೇ ಎಲೆಕ್ಟ್ರಿಕಲ್. ಸರ್, ಎಲೆಕ್ಟ್ರಿಕಲ್ ರನ್ ಮಾಡಿದಾಗ ಎಷ್ಟು ಯೂನಿಟ್ಸ್ ಕನ್ಸಮ್? ಇದು ನಾರ್ಮಲ್ ಸರ್, 5 amps ಪ್ಲಗ್. ನಾರ್ಮಲ್ ಮನೆಯಲ್ಲಿ ಮಿಕ್ಸಿ ಯೂಸ್ ಮಾಡ್ತಾರೆ. ನಾರ್ಮಲ್ ಮಿಕ್ಸಿ ಮೊಬೈಲ್ ಚಾರ್ಜರ್ ಅದಕ್ಕೆಲ್ಲ ನಾರ್ಮಲ್ ಸರ್. ಓಕೆ, ದೊಡ್ಡ ಏನು ಎಕ್ಸ್ಟ್ರಾ ಪವರ್ ಏನು ಬೇಕಾಗಿಲ್ಲ. 3 amps ಏನು ಬೇಕಾಗಿಲ್ಲ. ನಾರ್ಮಲ್ ಸಿಂಗಲ್ ಫೇಸ್ ಇದ್ರೂ ಸಾಕು. 5 amps ನಲ್ಲಿ ಯೂಸ್ ಮಾಡಬಹುದು. 5 amps ಯೂಸ್ ಮಾಡಬಹುದು. ಆಮೇಲೆ ಯೂನಿಟ್ಸ್ ಎಷ್ಟು ಖರ್ಚಾಗುತ್ತೆ? 1 hour ಯೂಸ್ ಮಾಡಿದ್ರೆ 1.5 hour ಸರ್. 2 hours 1 ಯೂನಿಟ್ ಆಗುತ್ತೆ. 1 ಯೂನಿಟ್ ಆಗುತ್ತೆ. ಅಷ್ಟೊತ್ತು ಯೂಸ್ ಮಾಡಲ್ಲ. 30 ಸೆಕೆಂಡ್ 40 ಸೆಕೆಂಡ್ ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ ಸಾಕು ಸರ್. ಇದು 30 ಐಟಮ್ ಮಾಡಕ್ಕೆ 30 ಐಟಮ್ 10 ಮಿನಿಟ್ಸ್ ಸಾಕು. 10 ಮಿನಿಟ್ಸ್ ಅಲ್ಲಿ ಡೆಮೋ ಕೊಟ್ಬಿಡೋಣ ನಾವು. ಸರಿ. ಹಾಗೆ ಆಮೇಲೆ ವೆರೈಟೀಸ್ ಯಾವ ತರ ಇದೆ? ದೊಡ್ಡದು ಚಿಕ್ಕದು ಆತರ ಏನಾದ್ರು? 2 ಇದೆ ಸರ್. ಓಕೆ, ದೊಡ್ಡದು ಸರ್. ಒಂಚೂರು ಚಿಕ್ಕದಾಗಿದೆ. ಏನಂದ್ರೆ ಒಂದು 30-40 ಗ್ರಾಮ್ ಕಡಿಮೆ ಅಷ್ಟೇ. ಒಂದು 5 ಗ್ರಾಮ್ ಕಮ್ಮಿ ಇರಬಹುದು ಅಷ್ಟೇ. ಅದ್ರಲ್ಲಿ 2 ವೆರೈಟಿ ಇದೆ. ಹೌದು, 2 ಸರ್. 2 ವೆರೈಟಿ ಇದೆ. ಸರ್, ಇನ್ನು ಸರ್ವಿಸ್ ನ ವಿಚಾರಕ್ಕೆ ಬಂದ್ರೆ, ನಿಮ್ಮ ಪ್ರಾಡಕ್ಟ್ ಗಳಿಗೆ ವಾರಂಟಿ ಏನಾದ್ರು ಇದೆಯಾ ಸರ್? ಕೊಡ್ತೀವಿ ಸರ್. ಎಷ್ಟು ವರ್ಷ ವಾರಂಟಿ? ಗ್ಯಾರಂಟಿ ಕೊಡ್ತೀವಿ ಸರ್. 1 ವರ್ಷ ಗ್ಯಾರಂಟಿ ಇರುತ್ತೆ. ಗ್ಯಾರಂಟಿ ಅಂದ್ರೆ ನೀರು ಆಯಿಲ್ ಹಾಕ್ಬಾರ್ದು. ಯಾಕಂದ್ರೆ ಇದು ವಿತೌಟ್ ಆಯಿಲ್ ಅಲ್ಲ. ಹೌದು, ಅದಕ್ಕೆ ಒಂಚೂರು ಆಯಿಲ್ ನೀರು ಡೈರೆಕ್ಟ್ ಹಾಕ್ಬಾರ್ದು. ಎಸ್ ಸರ್, ಬೇಕಂದ್ರೆ ಒಂಚೂರು ಮಿಕ್ಸ್ ಮಾಡಿ ಹಾಕ್ಬಹುದು. ಅದು ಹೆಂಗೆ ನಾವು ತೋರಿಸ್ತೀವಿ ಸರ್. ತೋರಿಸ್ಕೊಡ್ತೀರಲ್ಲ ನೀವು ಹೇಳ್ದಂಗೆ ಯೂಸ್ ಮಾಡಿದ್ರೆ 1 year ವಾರಂಟಿ ಕೊಡ್ತೀರಾ? ಪ್ಲಸ್ 5 years ವಾರಂಟಿ. 1 ವರ್ಷ ಗ್ಯಾರಂಟಿ, 5 years ವಾರಂಟಿ. ಓಕೆ, 1 year ಗ್ಯಾರಂಟಿ, 5 years ವಾರಂಟಿ ಕೊಡ್ತೀರಾ? ಸರ್ವಿಸ್ ರೇಟ್ ಅಲ್ಲ, ಆಮೇಲೆ ನೋಡೋಣ. ಫಸ್ಟ್ ಡೆಮೋ ಕೊಟ್ಬಿಡಿ ಸರ್. ನಮ್ಗೆ ಡೆಮೋ ನೋಡಿದ್ರೆ ನಮ್ಮ ವೀಕ್ಷಕರಿಗೆ ಸಮಾಧಾನ ಆಗೋದು, ಅವರಿಗೆ ನಂಬಿಕೆ ಬರೋದು. ಬನ್ನಿ ಸರ್, ಡೆಮೋ ಮಾಡೋಣ. ಹಂಗಾದ್ರೆ ಬನ್ನಿ ಸರ್, ಮಾಡೋಣ. ಹೀಗೇನ್ ಸರ್, ಸ್ಟಾರ್ಟ್ ಮಾಡೋಣ ನಮ್ದು ಡೆಮೋ. ಹಾಗಾದ್ರೆ ಮಾಡಿ ಸರ್. ಇವಾಗ ಮೊದಲಾಗಿ ಆನ್ ಮಾಡೋದು ಹೇಗೆ ಸರ್? ನಾರ್ಮಲ್ ಪ್ಲಗ್ ಪಾಯಿಂಟ್ ಬರುತ್ತೆ ಸರ್. 5 amps ನಲ್ಲಿ ಇರುತ್ತೆ. ಓಕೆ, ನಾರ್ಮಲ್ ಇದು ಎಲ್ಲ ಮನೆಯಲ್ಲಿ ಯೂಸ್ ಮಾಡೋದು ನಾರ್ಮಲ್ ಪ್ಲಗ್ ಪಾಯಿಂಟ್. ಓಕೆ, ಜಸ್ಟ್ ಪ್ಲಗ್ ಮಾಡ್ಬೇಕು ಅಷ್ಟೇ. ಮಾಡಿ ಸರ್, ಮಾಡಿ. ಈ ತರ ಆಗ್ಬಿಟ್ಟು ಸರ್, ಎಚ್ ಪಾಯಿಂಟ್ ಅಲ್ಲಿ ಏನು ಬೇಕಾಗಿಲ್ಲ ಅಲ್ಲ? ಏನು ಬೇಕಾಗಿಲ್ಲ ಸರ್. ಮಾಮೂಲಿ ಇದಾಗ್ತಿವಲ್ಲ ಅದ್ರಲ್ಲಿ ಆಗ್ಬೋದಲ್ವಾ? ಆನ್ ಮಾಡ್ಬೇಕು. ಓಕೆ, ಆನ್ ಆಗ್ಲಿ ಸರ್. ಹೀಟ್ ಆಗೋ ತನಕ ಸ್ವಲ್ಪ ನಾವು ಇದನ್ನ ತೋರಿಸ್ಬಿಡಿ. ಮಷೀನ್ ಯಾವ ತರ ಇದೆ? ಆಗಲ್ಲ ಸರ್, ಆ ತರ ಏನಿಲ್ಲ. ಏನು ಇಲ್ವಾ? ಒಂದು ಆನ್ ಮಾಡಿದ್ರೆ ಸಾಕು ಸರ್. ತೋರಿಸಿ ಸರ್. ಅದು ಆನ್ ಅಂಡ್ ಆಫ್ ಸ್ವಿಚ್ ಬರುತ್ತೆ. ಓಕೆ, ಆನ್ ಮಾಡಿದ್ರೆ ಬಿಸಿ ಗಾಳಿ ಬರುತ್ತೆ ಸರ್. ಹೌದಾ ಸರ್? ಆಫ್ ಮಾಡಿ ಒಂದ್ಸಲ. 1 ಸೆಕೆಂಡ್ ಸರ್. ಸರ್, ಇವಾಗ ಒಂದ್ಸಲ ಮಷೀನ್ ತೋರಿಸ್ಬಿಡಿ ಸರ್. ಯಾವಾಗ ಹೆಂಗಿದೆ ಮಷೀನ್? ಹೈಟ್ ಎಲ್ಲ ತೋರಿಸಿ ಸರ್ ನಮ್ಗೆ. ಹೆಂಗಿದೆ ಮಷೀನ್? ಓಕೆ, ಈ ತರ ಇರುತ್ತೆ ಸರ್. ಇದು ಎಷ್ಟು ದಪ್ಪ ಇರ್ಬೋದು, ಎಷ್ಟು ಉದ್ದ ಇರ್ಬೋದು? ಒಂದ್ ಅಡಿಗಿಂತ ಕಮ್ಮಿ ಇದೆ ಅಲ್ವಾ ಸರ್? 1 ಅಡಿಗೆ ಅಂದ್ರೆ ಕಡಿಮೆ ಇದೆ. ಚಿಕ್ಕ ಜಾಗದಲ್ಲಿ ಇಟ್ಕೊಂಡ್ಬಿಡ್ಬೋದು. ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಕ್ಯಾರಿನೂ ಮಾಡ್ಬೋದು. ಓಕೆ, ಇಡಿ ಸರ್, ಅದನ್ನ ಕೆಳಗಡೆ ಇಟ್ಬಿಡಿ.
ಓಕೆ ಸರ್, ಆನ್ ಇಲ್ಲಿ ಹೆಂಗ್ ಆನ್ ಮಾಡೋದು ತೋರಿಸಿ ಸರ್ ನಮ್ಗೆ. ಏನಿಲ್ಲ ಸರ್, ಓನ್ಲಿ ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ ಸರ್. ಓಕೆ, ಒಂದು ಆನ್ ಮಾಡಿದ್ರೆ ಸಾಕು ಸರ್. ಇಮಿಡಿಯೇಟ್ ಆನ್ ಮಾಡಿ ಇಮಿಡಿಯೇಟ್ ಬಿಸಿ ಗಾಳಿ ಬರುತ್ತೆ ಸರ್. ಬಿಸಿ ಗಾಳಿ ಬರಕ್ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಓಕೆ 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 ಓಕೆ. ಏನೋ ಒಂದು 10 ಸೆಕೆಂಡ್ ಫ್ರೀ ಹಿಟ್ ಮಾಡಿದ್ರೆ ಸಾಕು ಸರ್. ಈಗ ಆಯ್ತಲ್ಲ ಸರ್, ಆನ್ ಮಾಡಿ 10 ಸೆಕೆಂಡ್. ಹೌದು ಹೌದು, 10 ಸೆಕೆಂಡ್ ಆಯ್ತು. ಕೊಡ್ತೀವಿ ಸರ್, ಈ ತರ ಲಿಡ್ ಬರುತ್ತೆ. ಯಾಕಂದ್ರೆ ಸಡ್ಡಿಗೆಲ್ಲ ಆಚೆ ಕಡೆ ಬರ್ಬೇಕಲ್ಲ ಸರ್. ಹೌದು, ಆಚೆ ಕಡೆ ಬರಕ್ಕೋಸ್ಕರ ಈ ತರ ಲಿಡ್ ಕೊಡ್ತೀವಿ. ಓಕೆ, ಅಷ್ಟೇ ಸರ್. ಹಾಕಿ ಸರ್ ಲಿಡ್ ಹಾಕಿ. ಈ ತರ ಸ್ಲೈಡಿಂಗ್ ಟೈಪ್ ಸರ್. ಓಕೆ ಓಕೆ, ಅಷ್ಟೇ ಸರ್. ತೆಗಿವಾಗ ಈ ತರ ತೆಗಿಬಹುದು. ಓಕೆ, ಸ್ಲೈಡ್ ಮಾಡಬೇಕು ಮಾತ್ರ ಯೂಸ್ ಮಾಡಿದ್ರೆ ಸಾಕು. ಮಾಡಬಹುದು. Yes, sir. ಸರಿ, ಮೊದಲಾಗಿ ಏನ್ ಮಾಡ್ತಾ ಇದೀವಿ ನಾವು? ಏನಿಲ್ಲ ಸರ್, ಈ ತರ ವೀಲ್ ಚಿಪ್ಸ್ ಸರ್. ಫಸ್ಟ್ ವೀಲ್ ಚಿಪ್ಸ್ ಹಾಕ್ಬಿಡೋಣ. ಇದು ಎಲ್ಲರೂ ಚಿಕ್ಕವರು ದೊಡ್ಡವರು ಎಲ್ಲ ತಿಂತಾರಲ್ಲ ಸರ್. ಹೌದು, ವೀಲ್ ಚಿಪ್ಸ್. ಓಕೆ. ಏನಿಲ್ಲ ಸರ್, ಈ ತರ ವೀಲ್ಸ್ ತಗೊಂಡು ಆಯಿಲ್ ಏನು ಬೇಡ, ಆಯಿಲ್ ಏನು ಬೇಕಾಗಿಲ್ಲ. ಇನ್ನು ಒಂಚೂರು ಆಯಿಲ್ ಇಲ್ಲ ಸರ್. ಹೌದು, ಹಾಕೇ ಇಲ್ಲ. ಈ ತರ ಚಿಪ್ಸ್ ತಗೊಂಡು ಜಸ್ಟ್ ಹಾಕ್ಬಿಡ್ಬೇಕು ಸರ್, ಡೈರೆಕ್ಟ್. ಓಕೆ, ಹಾಕಿ ಡೈರೆಕ್ಟ್ ಹಾಕಿದ್ರೆ ಬಿಸಿ ಗಾಳಿ ಬರುತ್ತಲ್ವ ಸರ್. ಹೌದು, ಗಾಳಿಗೆ ರೊಟೇಟ್ ಆಗುತ್ತೆ. ಓಕೆ, ಫ್ರೈ ಆಗುತ್ತೆ. ಬಿಸಿ ಗಾಳಿನಲ್ಲೇ ಫ್ರೈ ಆಗ್ಬಿಡುತ್ತೆ. ನಾರ್ಮಲ್ ಬಿಸಿ ಗಾಳಿನಲ್ಲಿ ಫ್ರೈ ಆಗುತ್ತೆ. ಸೂಪರ್ ಸರ್. ಸರ್ ಈ ತರ ಆಚೆ ಕಡೆ ಬರುತ್ತೆ ಸರ್. ರೆಡಿ ಆದ್ಮೇಲೆ ಆಚೆ ಕಡೆ ಬರುತ್ತಲ್ಲ ಸರ್, ಈ ತರ ರೆಡಿಯಾಗಿ ಆಚೆ ಬಂದ್ಬಿಡುತ್ತೆ ಅದು. ಈ ತರ ಲಿಡ್ ಕೊಡ್ತೀವಿ. ಲೈಟ್ ಆಗಿ ಇಲ್ಲಿ ಸ್ಟಿರ್ ಮಾಡ್ಬೇಕು ಅಷ್ಟೇ ಸರ್. ಈ ಗಟ್ಟಿನಲ್ಲಿ ಲೈಟ್ ಸ್ಟಿರ್ ಮಾಡಿದ್ರೆ ಸಾಕು ಸರ್. ರೆಡಿ ಆಯ್ತು ಸರ್. ರೆಡಿ ಆಯ್ತು ಅಷ್ಟೇ ಸರ್. ರೆಡಿ ಆಯ್ತು. ಏನ್ ಸರ್ ಇದು? 30 ಸೆಕೆಂಡ್ ಅಲ್ಲಿ ಸೆಕೆಂಡ್ ಸರ್. ಲಿಡ್ ಈ ತರ ಫಿಕ್ಸ್ ಮಾಡ್ಬಿಟ್ಟು ತೆಗೆಯೋದು ಹೆಂಗೆ ಸರ್? ತಿರುಗಿ ಆನ್ ಮಾಡಿದ್ರೆ ಸಾಕು ಸರ್. ಓ, ಈ ತರ ಆನ್ ಮಾಡಿದ್ರೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಸರ್. ಒಂಚೂರ್ನು ಒಳಗಡೆ ಇರಲ್ಲ ಸರ್. ಓ, ತುಂಬಾ ಸಿಂಪಲ್ ಅಲ್ಲ ಸರ್ ಇದು? ಒಂಚೂರ್ನು ಆಯಿಲ್ ಬೇಕು ಸರ್. ನೆಕ್ಸ್ಟ್ ಮಾಡೋಣ, ಟಕ್ ಟಕ್ ಮಾಡ್ತಾ ಹೋಗಿ ಸರ್. ಈಗ ಹಪ್ಪಳ ಸರ್. ಹಪ್ಪಳ ಹಾಕಿ ಸರ್. ಹಪ್ಪಳ ಮನೇಲಿ ಹೆಂಗ್ ಮಾಡ್ತೀರಾ ಸರ್? ಹಪ್ಪಳ, ಹೌದು. ಒಂಚೂರ್ನು ಆಯಿಲ್ ಬೇಕಾಗಿಲ್ಲ. ಅಟ್ ಅ ಟೈಮ್ 3 ಹಾಕ್ಬೋದು. ನಾ ಈಗ 2 ಒಂದು 2 ಹಾಕ್ಬಿಡಿ, ತೋರಿಸ್ಬಿಡೋಣ ಸರ್. ಇದು ಹಪ್ಪಳ ಇದೆ, ಹೌದು. 2 ಕಡೆ ಹೀಟ್ ಮಾಡಿ ಸರ್. ಹೀಟ್ ಮಾಡುವಾಗ ಇದು ಒಡೆದೋಗಲ್ಲ ಸರ್. ಬ್ರೇಕ್ ಆಗಲ್ಲ. ಫ್ಲೆಕ್ಸಿಬಿಲಿಟಿ ಬರುತ್ತೆ. ಹೀಟ್ ಮಾಡಿದ್ರೆ ಸಾಕು. ಹೀಟ್ ಮಾಡಿದ್ರೆ ಸಾಕು. ಫ್ಲೆಕ್ಸಿಬಿಲಿಟಿನಲ್ಲಿ ಈ ತರ ಒಳಗಡೆ ಇಟ್ಬಿಟ್ರೆ ಸಾಕು ಸರ್. ಏನ್ ಸರ್ ಇದು? ಇದು ಲಿಡ್ ಬೇಕಾಗಿಲ್ಲ, ಲಿಡ್ಡೇ ಬೇಕಾಗಿಲ್ಲ. ಯಾಕಂದ್ರೆ ಇದು ಈಗ ನೋಡ್ಬೇಕಲ್ವಾ ಎಷ್ಟು ಫ್ರೈ ಆಗಿದೆ ಅನ್ಕೋಸ್ತದೆ. ಹೌದು, ಇದು ಮಾತ್ರ ಒಂದು 40 ಸೆಕೆಂಡ್ ಆಗುತ್ತೆ ಅಷ್ಟೇ. 40 ಸೆಕೆಂಡ್ 40 ಸೆಕೆಂಡ್ ಸರ್. ಇದು ಅರ್ಧ ಫ್ರೈ ಆಗಿದೆ ಸರ್, ರೋಸ್ಟ್ ಆಗಿದೆ. ಈಗ ನೀವು ಬೇಕಾದ್ರೆ ಮಿಷಿನ್ ಆಫ್ ಮಾಡ್ಬಿಟ್ಟು ತಿರುಗಬಹುದು. ಇಲ್ಲಾಂದ್ರೆ ಈ ತರ ಉಲ್ಟಾ ಮಾಡ್ಬಿಡಿ ಸರ್. ಅಲ್ಲೇ ಉಲ್ಟಾ ಮಾಡ್ಬಿಡ್ಬೋದು ಸರ್. ನಾರ್ಮಲ್ ಬಿಸಿನೇ ಬರುತ್ತೆ, ಏನು ಜಾಸ್ತಿ ಬಿಸಿ ಬರಲ್ಲ ಸರ್. ಈ ತರ ಸರ್ ಬ್ರೌನಿಸ್ಟ್ ಬಂದಿದೆ ಸರ್. ವಾವ್, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಕೊಡ್ತಾರಲ್ಲ ಸರ್ ರೆಸ್ಟೋರೆಂಟ್ ನಲ್ಲಿ, ರೋಲ್ ಪಪ್ಪಡ್ ಕೊಡ್ತಾರೆ ಸರ್. ಹೌದೌದು, ಸ್ಟಫ್ ಮಾಡ್ತಾರೆ. ಆನಿಯನ್ ಟೊಮೆಟೊ ಕಟ್ ಮಾಡಿ ಸ್ಟಫ್ ಮಾಡ್ತಾರೆ. ಹೌದೌದು ನೋಡ್ರಿ ಸರ್. ಸರ್ ಇದು ರೋಲ್ ಬೇಕಾದ್ರೆ ಮಸಾಲಾ ಪಾಪಡ್ ಮಾಡ್ತೀವಲ್ಲ ಸರ್. ಮಸಾಲಾ ನಾರ್ಮಲ್ ಪಪ್ಪಡ್ ಯಾವ್ದು ಬೇಕಾದ್ರೆ ಮಾಡ್ಬೋದು ಸರ್. ರೋಲ್ ಬೇಕಾದ್ರೆ ರೋಲ್ ಮಾಡಿ, ಇಲ್ಲ ಅಂದ್ರೆ ಸರ್ ಈ ತರ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು. ಈ ತರ ಫ್ಲಾಟ್ ಬೇಕಾದ್ರೆ ಫ್ಲಾಟ್ ಸರ್. ಈಗ ಕುಡಿ ಸರ್. ಇಲ್ಲಿ ಬಿಸಿ ಆಯ್ತಲ್ಲ ಸರ್. ಓ, ಬಿಸಿ ಬಿಸಿ ಇದೆ. ಬಿಸಿ ಸರ್. ಈಗ ತುಂಬಾ ಬಿಸಿ ಇದೆ ಸರ್ ಇದು. ಗರಿ ಬರಲ್ಲ ಸರ್. ಒಂದು 10 ಸೆಕೆಂಡ್ ಬಿಟ್ರೆ ಸಾಕು ಸರ್. 10 ಸೆಕೆಂಡ್ಸ್ ಅಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ. ಏನಿಲ್ಲ ಸರ್, ಈ ತರ ನೋಡಿ ಸರ್. ಓಕೆ ಓಕೆ, 10 ಸೆಕೆಂಡ್ ಬಿಟ್ರೆ ಸರ್ ಫುಲ್ ಕ್ರಿಸ್ಪಿನೆಸ್ ಬರುತ್ತೆ. 10 ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತಲ್ಲ ಸರ್ ಇದು? 10 ಸೆಕೆಂಡ್ ನಲ್ಲಿ ಕ್ರಿಸ್ಪಿನೆಸ್ ಬರುತ್ತೆ. ಈ ತರ ಹಾಟ್ ಶೇಪ್ ನಲ್ಲಿ ಇದೆ, ಬ್ಯಾಟ್ ಶೇಪ್ ನಲ್ಲಿ ಇದೆ. ಹೌದೌದು ಹೌದು, ಚಿಪ್ಸ್ ಐಟಮ್ಸ್. ಒಂಚೂರು ಆಯಿಲ್ ಹಾಕಿಲ್ಲ ನೋಡಿ. ಆಯಿಲ್ ಒಂಚೂರು ಇಲ್ಲ. ಓಕೆ, ಬೇಕಾಗಿಲ್ಲ. ಏನಾದ್ರು ಸ್ವಲ್ಪ ಸ್ವಲ್ಪ ಹಾಕಿದ್ರೆ 30 ಸೆಕೆಂಡ್ ಅಲ್ಲಿ ಆಗುತ್ತೆ ಸರ್. ಈಗ ಹಾಕ್ಬಿಟ್ಟು ಇದು ಸಂಡಿಗೆ ಅಲ್ವಾ ಸರ್, ಚಿಪ್ಸ್ ಐಟಮ್. ಹೌದು, ಎಕ್ಸ್ಪೆಂಡಬಲ್ ಆಗುತ್ತೆ ಸರ್. ಹೌದು, ಮಾತ್ರ ಈ ಮೂತ ತರ ಇಟ್ಕೊಬೇಕು. ಆ ತರ ಇಟ್ಕೊಬೇಕು. ಹೌದು ಸರ್. ಯಾಕಂದ್ರೆ ಈ ತರ ಇಟ್ರೆ ಆಚೆ ಕಡೆ ಎಗರಲ್ಲ ಸರ್. ಹೌದೌದು, ಅರ್ಧ ಫ್ರೈ ನಲ್ಲಿ ಬರಲ್ಲ. ಈಗ ಫುಲ್ ಫ್ರೈ ಬಂದಿದೆ ಸರ್. ಫುಲ್ ರೆಡಿ ಆಯ್ತು ಸರ್. 30 ಸೆಕೆಂಡ್ಸ್ ಅಷ್ಟೇ ಸರ್. 30 ಸೆಕೆಂಡ್ಸ್ ಸರ್. ನೋಡಿ ಸರ್, ಈ ತರ. ಏನ್ ಸರ್ ಹಿಂಗ್ ಮಾಡ್ತಾ ಇದ್ದೀರಾ ನೀವು? ABCD ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಬೆಸ್ಟ್ ಇಷ್ಟ. ಹಾಕಿ ಸರ್, ಹಾಕಿ. ಆನ್ ಮಾಡಿ ಸರ್. ಹಾಕಿ, ಒಳಗಡೆ ಹಾಕ್ಬಿಡಿ. ಇದು ಸಂಡಿಗೆ ಅಲ್ಲ ಸರ್, ಚಿಪ್ಸ್ ಐಟಮ್. ಹೌದೌದು, ಈ ತರ ಲಿಡ್ ಇಡ್ಬೇಕು. ಲಿಡ್ ಇಟ್ಕೊಬೇಕು. ಓಕೆ, ಮಾಡಿ ಸರ್, ಅದು ನೋಡೋಣ. ಆಗುತ್ತೆ ಸರ್. 30 ಸೆಕೆಂಡ್ಸ್ ಈ ತರ ಲೈಟ್ ಸ್ಟಿರ್ ಮಾಡ್ಬೇಕು ಸರ್. ಒಂದ್ 2 ಚೂರು ಸ್ಟಿರ್ ಮಾಡಿದ್ರೆ ಸಾಕು ಸರ್. ಸ್ಟಿರ್ ಮಾಡಿ ಸರ್. ಸ್ಟಿರ್ ಮಾಡಿದ್ರೆ ಸಾಕು ಸರ್. ಜಸ್ಟ್ ಸ್ಟಿರ್ ಮಾಡ್ಬಿಟ್ಟು ಲೈಟ್ ಸ್ಟಿರ್ ಮಾಡಿದ್ರೆ ಅದು ಡೀಪ್ ಫ್ರೈ ಆಗುತ್ತೆ. ಓಕೆ ಓಕೆ ಓಕೆ, ಈಗ ರೆಡಿ ಆಯ್ತಲ್ವಾ ಸರ್? ಬಿಡಿ. ಆಯ್ತು ಸರ್. ಈಗ ಹೊರಗಡೆ ಆಫ್ ಮಾಡ್ಬಿಡಿ. ಆಯ್ತು ಸರ್, ರೆಡಿ ಆಯ್ತು ಸರ್. ಸರಿ, ಬಿಡಿ. ಜಸ್ಟ್ ಆಫ್ ಮಾಡಿ ಸರ್. ಓಕೆ, ಈ ತರ ತೆಗಿಸ್ಬಿಟ್ಟು ಜಸ್ಟ್ ಆನ್ ಸರ್. ಮತ್ತೆ ಆನ್ ಮಾಡ್ಬಿಟ್ರೆ ಅಷ್ಟೇ ಸರ್. ಎಲ್ಲ ಹೊರಗಡೆ ಬಿದ್ಬಿಡುತ್ತೆ. ಹೌದು ಸರ್, ಹೌದು ಸರ್. ಏನ್ ಸರ್ ಇದು? ಎಷ್ಟು ಚೆನ್ನಾಗಿದೆ, ಒಳ್ಳೆ ಐಡಿಯಾ ಇದು. ಕಡೆ ಹೋಗಿ ಪಾನಿಪುರಿ ತಿಂತಾರೆ ಸರ್. ಹೌದೌದು, ನಾರ್ಮಲ್ ಪಾನಿಪುರಿ ಮಸಾಲಾ ಎನಿ ಡಿಪಾರ್ಟ್ಮೆಂಟ್ ಸ್ಟೋರ್ ನಲ್ಲಿ ಸಿಗುತ್ತೆ ಸರ್. ಹೌದು, ಸಿಗುತ್ತೆ. ಅದರಲ್ಲಿ ಈ ತರ ಚಿಪ್ಸ್ ಸಿಗುತ್ತೆ. ಪಾನಿಪುರಿ ರಾ ಮೆಟೀರಿಯಲ್ ಸಿಗುತ್ತೆ. ಹೌದು. ಜಸ್ಟ್ ಆನ್ ಮಾಡಿದ್ರೆ ಸಾಕು ಸರ್. ಆನ್ ಮಾಡ್ಬಿಟ್ಟು ಅಷ್ಟೇ. ಈ ತರ ರೊಟೇಟ್ ಆಗುತ್ತೆ ಸರ್. 4-5 ಸರ್ ಮ್ಯಾಕ್ಸಿಮಮ್. ಪಾನಿಪುರಿ ಮಾತ್ರ 4-5 ಆಗ್ತದೆ. 4-5 ಹಾಕ್ಬೇಕು. ರೆಡಿಮೇಡ್ ಮಸಾಲಾ ಬರುತ್ತಲ್ವಾ, ಅದರಲ್ಲಿ ಮಿಕ್ಸ್ ಮಾಡಿ ತಿನ್ಬೋದು ಸರ್. ಈ ತರ ಪಾನಿಪುರಿ ಆಯ್ತು ಸರ್. ಆಗೋಯ್ತು. ಹೌದು ಸರ್. ಹೊರಗೆ ಹಾಕಿ, ಹೊರಗಡೆ ಹಾಕ್ಬಿಡಿ.
ಆಯ್ತು ಸರ್ ನೋಡಿ ಸರ್ ಫುಲ್ ಪಾನಿಪುರಿ ಆಗಿದೆ ಸರ್ ಆಗಿದೆ ಸರ್ ಇದು 100%. ಈಗ ಆಫ್ ಮಾಡಿದ್ರೆ ತೆಗೀರಿ ಸರ್ ಇವಾಗ ತೆಗಿಬಿಡಿ. ಪಾನಿಪುರಿ ಹಾ ಈ ತರ ಬರುತ್ತೆ ಸರ್. ಹಾ ಡಂಪ್ ಮಾಡಿ ಸರ್ ಇದ್ರಲ್ಲಿ ಹಾಕ್ಬಿಡಿ. ನೋಡಿ ಸರ್ ಪಾನಿಪುರಿ ರೆಡಿ ಆಯ್ತು. ಏನ್ ಸರ್ ಪಾನಿಪುರಿ ರೆಡಿ ಮಾಡ್ಬಿಟ್ರಲ್ಲ ಸರ್ Yes, sir. ಪಾನಿಪುರಿ ರೆಡಿ. ಇದನ್ನು ಒಂದು 10 ಸೆಕೆಂಡ್ ಸರ್. ವೀಕ್ಷಕರೇ ನೋಡ್ಬೋದು ಇಷ್ಟು ಕ್ಲಿಯರ್ ಆಗಿ ಬಾಲ್ ತರ ಬಂದಿದೆ ಇದು ನಿಜವಾಗ್ಲೂ ಅದು ದೊಡ್ಡ ಮಷೀನ್ ಆಯ್ತು. Yes, sir. ಇಲ್ಲ ಪಕ್ಕದಲ್ಲಿ ಒಂದ್ ಮಷೀನ್ ಇದೆ ಅಲ್ವಾ ಚಿಕ್ಕದು. ಅದೊಂದ್ ಎರಡು ತೋರಿಸಿ ಸರ್. ಆಯ್ತು ಸರ್ ಯಾಕಂದ್ರೆ ನಿಮ್ಗೂ ಸ್ವಲ್ಪ ಹೆಂಗ್ ಬರುತ್ತೆ ಸರ್ ಇದ್ರಲ್ಲಿ ಮಾಡ್ಬೋದಾ ಇದ್ರಲ್ಲೂ ಎಲ್ಲದೂ ಮಾಡ್ಬೋದಾ? ಸೇಮ್ ದೊಡ್ಡದ್ರಲ್ಲಿ ಎಷ್ಟು ಮಾಡಿದ್ರು ಸೇಮ್ ಅದೇ ಸರ್. ಅದೇ ತರನೇ ನೋ ಚೇಂಜಸ್. ಏನೊಂದ್ 50 ಗ್ರಾಮ್ ಕಮ್ಮಿ ಇದೆ ಅಷ್ಟೇ ಒಂದು 50 ಗ್ರಾಮ್ ಕಡಿಮೆ ಇರುತ್ತೆ. ಜಸ್ಟ್ ಆನ್ ಆಫ್ ಸೇಮ್ ಸರ್. ಸೇಮ್ ಪ್ಲಗ್ ಎಲ್ಲ ಸೇಮ್ ಅಲ್ವಾ? ಸೇಮ್ ಸರ್. ಹೆಂಗ್ ಮಾಡ್ತೀರಾ ಹಂಗೆ ಹಂಗೆ ಆನ್ ಮಾಡಿದ್ರೆ ಸೇಮ್ ಇದ್ರಲ್ಲಿನೇ ಸೇಮ್ ಗಾಲಿ. ಓಕೆ ಇದು ಸ್ಕ್ವೇರ್ ಆಗಿದೆ ಇದು ರೌಂಡ್ ಆಗಿದೆ. ರೌಂಡ್ ಶೇಪ್ ಬಿಸಿ ಗಾಲಿನಲ್ಲಿ ಬರುತ್ತೆ ಸರ್. ಇದು ಸೇಮ್ ಇದ್ರಲ್ಲೇ ಬರುತ್ತೆ. ಏನಿಲ್ಲ ಸರ್ ನಾರ್ಮಲ್ ಇದ್ರಲ್ಲಿ ಒಂದ್ ಎರಡು ಐಟಮ್ ಮಾಡ್ತೋರ್ಸ್ಕೊಳ್ಳೋಣ ಸರ್ ಇದು. ನೋಡಿ ಸರ್ ಇದನ್ನು ಒಂದು ಭುಜಿಯಾ ಇದು ಸರ್ ಇದು. Yes, sir. ಭುಜಿಯಾ ತರ. ಓಕೆ ಹಾಕಿ ಸರ್ ಇದು ಹಾಕ್ಬಿಟ್ಟಿದ್ದೀನಿ ಸರ್. ಓಕೆ ಇದು ಲಿಡ್ ಈ ತರ ಬರುತ್ತೆ ಸರ್. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ಸ್ವಲ್ಪ ಡಿಫ್ರೆಂಟ್ ಸರ್. ಚಿಕ್ಕದಲ್ವಾ ಸರ್ ಅದಕ್ಕೋಸ್ಕರ ಈ ತರ ಅಷ್ಟೇ ಸರ್. ಏನ್ ಸರ್ ಇದು ಕಣ್ಣೆದುರುಗಡೆನೆ ರೆಡಿ ಆಗ್ಬಿಡ್ತಲ್ಲ ಸರ್ ಇದು. ಈಗ ರೆಡಿ ಆಯ್ತಲ್ಲ ಸರ್. ಆಫ್ ಮಾಡ್ಬಿಟ್ಟು ಇದು ತಿರುಗಿಸ್ಬಿಟ್ರೆ ಜಸ್ಟ್ ಆನ್ ಮಾಡಿದ್ರೆ ಸಾಕು ಸರ್. ಎಲ್ಲ ಆಚೆ ಕಡೆ ಬರುತ್ತೆ. ಆಚೆ ಕಡೆ ಬಂದ್ಬಿಡುತ್ತೆ ಸರ್. ಚಿಕ್ಕದು ದೊಡ್ಡದ್ರಲ್ಲಿ ಏನು ಡಿಫ್ರೆಂಟ್ ಇಲ್ಲ ಸರ್. ಇದೇ ತರ ಎಲ್ಲ ಬಂದ್ಬಿಡ್ತಲ್ಲ ಸರ್ ಇದು. ಸರ್ ನೆಕ್ಸ್ಟ್ ಯಾವ್ದು ಹಾಕೋಣ? ಇದು ಸಬಕಿ ಸರ್. ಸಬಕಿ ಸಂಡಿಗೆ ತರ ಬರುತ್ತೆ. ಸಂಡಿಗೆ ತರ ಬರುತ್ತೆ. ಸಬ್ಬಕ್ಕಿ. ಹೌದು ಹಾಕಿ ಹಾಕಿ ಏನಿಲ್ಲ ಸರ್ ಜಸ್ಟ್ ಆನ್ ಮಾಡಿ ಸೇಮ್ ಆಗ್ಬಿಡಿ ಸರ್. ಬಂತು ಅಷ್ಟೇ ಸರ್. ಇದರಲ್ಲಿ ಚೀಸ್ ಬಾಲ್ ಬರುತ್ತೆ ಸರ್. ಕಲರ್ ಬಾಲ್ ಚೀಸ್ ಬಾಲ್ ಬರುತ್ತೆ. ಅದನ್ನು ಹಾಕಬಹುದು. ಹಾಕಬಹುದಾ ಇದರಲ್ಲಿ? ಯಾವ್ದು ಬೇಕಾದ್ರೆ ಹಾಕ್ಬೋದು. ಆಫ್ ಮಾಡಿ ಸರ್. ಇದು ಆಚೆ ಬರಲ್ಲ ಸರ್ ಯಾಕಂದ್ರೆ ಇದು ಲೈಟ್ ವೆಯ್ಟ್. ಓಕೆ ಓಕೆ ಅದು ಐಟಮ್ಸ್ ಮಾತ್ರ ಬರುತ್ತೆ. ವೆಯ್ಟ್ ಐಟಮ್ಸ್ ಬರಲ್ಲ ಸರ್. ಗಾರ್ಲಿಕ್ ಥಿಂಗ್ಸ್ ಗಾರ್ಲಿಕ್ ಟೇಸ್ಟ್ ಬರುತ್ತೆ. ಓಕೆ ಓಕೆ ಒಳಗಡೆ ಹಾಕ್ಬಿಟ್ಟು 30 ಸೆಕೆಂಡ್ಸ್ ಯಾವ್ದು ಬೇಕಾದ್ರೆ ಇಮಿಡಿಯೇಟ್ ಸರ್ ರೆಡಿ ಆಯ್ತು. ರೆಡಿ ರೆಡಿ ಆಗಿದೆ. ಎಸ್ ಸರ್ ರೆಡಿ ಆಗಿದೆ. ಏನ್ ಸರ್ ಇದು ಸೆಕೆಂಡ್ಸ್ ಗಳಲ್ಲಿ ರೆಡಿ ಸರ್ ಆಗ್ಬಿಡುತ್ತೆ? 100% ಸರ್. ಸೆಕೆಂಡ್ಸ್ ಈಗ ರೆಡಿ ಸೆಕೆಂಡ್ಸ್ ಅಲ್ಲಿ ರೆಡಿ ಆಗ್ತಾ ಇದೆ ಅಷ್ಟೇ ಸರ್. ಓ ತುಂಬಾ ಚೆನ್ನಾಗಿದೆ ಸರ್ ಇದು. ಸೂಪರ್ ಕ್ರಿಸ್ಪಿನೆಸ್ ನೋಡಿ ಸರ್. ಫುಲ್ ಕ್ರಿಸ್ಪಿ. ಈ ಕ್ರಿಸ್ಪಿನ ಗೊತ್ತಾಗುತ್ತೆ. ಹೌದಾ ಕ್ರಿಸ್ಪಿನೆಸ್ ಇರುತ್ತೆ. ಇದು ಕ್ರಿಸ್ಪಿ ನೋಡಿ ನೀವು ನೋಡಿ ಸರ್ ಇದು ಫುಲ್ ಕ್ರಿಸ್ಪಿನೆಸ್ ಬರುತ್ತೆ. ಪಾನಿಪುರಿ ನೋಡಿ ಸರ್. ಮಾಡಿ ಸರ್. ಪಾನಿ ಒಳಗಡೆ ಹಾಕ್ಬಿಟ್ಟು ಈಸಿಯಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು ನಾವು. ವೀಕ್ಷಕರು ಆವಾಗ್ಲೇ ಮಾಡಿದ್ವಿ ಹಪ್ಪಳ ನೋಡಿ. ಏನ್ ಸರ್ ಹಿಂಗ್ ಪುಡಿ ಆಗ್ತಾ ಇದೆ ಇದು. ಓಕೆ ಪಾಪ್ಕಾರ್ನ್ ತುಂಬಾ ಇಂಪಾರ್ಟೆಂಟ್ ಸರ್. ಇದರಲ್ಲಿ ಸ್ವಲ್ಪ ಒಂಚೂರು ಇದು ರೆಡಿಮೇಡ್ ಪಾಪ್ ಬರುತ್ತೆ ಸರ್. ಪಾಪ್ಕಾರ್ನ್ ಆಕ್ಟಿವ್ ಪಾಪ್ ಅದು ಬೇಡ ಸರ್. ಏನಾದ್ರು ಬಟರ್ ಜಾಸ್ತಿ ಇರುತ್ತೆ. ಓಕೆ ಈ ತರ ನಾರ್ಮಲ್ ಕಾರ್ನ್ ಸಿಗುತ್ತೆ. ನಾರ್ಮಲ್ ಕಾಲ್ ತಗೊಂಡ್ಬರ್ಬೇಕಲ್ವಾ? ಎಲ್ಲಿ ಬೇಕಾದ್ರೆ ಸಿಗುತ್ತೆ ಸರ್. ಓಕೆ ಓಕೆ ಪುಟ್ಟ ಹೆಂಗೆ ಎಲ್ಲಿ ಬೇಕಾದ್ರೆ ಚಿಕ್ಕ ಅಂಗಡಿಯಲ್ಲಿ ಸಿಗುತ್ತೆ. ಜಸ್ಟ್ ಡೈರೆಕ್ಟ್ ಆಗಿ ಹಾಕ್ಬಿಡ್ಬೇಕು ಸರ್. ಇದು ಮಾತ್ರ ಒಂದು ಕಪ್ ಫುಲ್ ಹಾಕ್ಬೇಕು ಸರ್. ಮೈನ್ ಈ ಕಪ್ ಇರೋದೇ ಪಾಪ್ಕಾರ್ನ್ಗೆ ಈ ತರ ಹಾಕ್ಬಿಡಿ. ಓಕೆ ಬಟ್ ಪಾಪ್ಕಾರ್ನ್ ಆರತ್ತಲ್ವಾ ಸರ್ ಇದು? ಮ್ಯಾಕ್ಸಿಮಮ್ ಒಂದು 3 ಕಪ್ ಹಾಕ್ಬೋದು. 3 ಕಪ್ ಪಾಪ್ಕಾರ್ನ್ ಮಾತ್ರ ಸರ್. 3 ಕಪ್ ಹಾಕ್ಸ್ಬೇಕು. 100% 3 ಕಪ್ಸ್ ಹಾಕ್ಬೋದು. ಓಕೆ ಓಕೆ ಒಂದು ಕಪ್ ಆದ್ರೆ ಎಷ್ಟು ಬರುತ್ತೆ? ನಾವು 1.5 ಕಪ್ ಹಾಕಿದೀವಿ ಸರ್. ಸರಿ ಎಷ್ಟು ಬರುತ್ತೆ ಸರ್? ಈಗ ಪಾಪ್ಕಾರ್ನ್ ಅಂದ್ರೆ ಎಗಿರುತ್ತೆ ಸರ್. ಎಗಿರುತ್ತೆ ಹೌದು. ಇದು ಇಲ್ಲಿ ಈ ತರ ಇಡ್ಬೇಕು ಸರ್. ಓಕೆ ಅಷ್ಟೇ ಸರ್. ಆಯ್ತು ಯಾರಲ್ವಾ ಇದು? ಏನಿಲ್ಲ ಸರ್. ಏನು ಜಾರಲ್ಲ ಏನು ಆಗಲ್ಲ. ಪಾಪ್ಕಾರ್ನ್ ಈ ತರ ಎಗಿರುತ್ತಕ್ಕೋಸ್ಕರ ಈ ತರ ಇಟ್ಬಿಡಿ ಸರ್. ಅಷ್ಟೇ ಈ ತರ ಇಟ್ಬಿಡ್ಬೇಕು. ಅಷ್ಟೇ. ಇದನ್ನು 1 ಮಿನಿಟ್ 1 ಮಿನಿಟ್. ಎಸ್ ಸರ್ 1.5 ಮಿನಿಟ್ಸ್ ಮ್ಯಾಕ್ಸ್. ನೋಡೇ ಬಿಡೋಣ ಸರ್ ಇವಾಗ. ಎಸ್ ಸರ್. ಈಗ ರೆಡಿ ಆದ್ಮೇಲೆ ಈ ಕಡೆ ಬರುತ್ತೆ ಸರ್. ಬಂದ್ಬಿಡುತ್ತೆ ಇಲ್ಲಿ. ಅಷ್ಟೇ ಸರ್. ಇದು ಒಳಗಡೆ ಬಟರ್ ಎಲ್ಲ ಹಾಕೋದ್ ಬೇಡ ಅಂತ ಹೇಳ್ತೀರಾ ನೀವು? ಹಾಕ್ಬಹುದು ಸರ್. ಏನಂದ್ರೆ ಆಚೆ ಕಡೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೇಕು. ಸೊ ಒಳಗಡೆ ಹಾಕ್ಬೇಡಿ ಅಂತ ಹೇಳ್ತೀರಾ ನೀವು ಅಲ್ವಾ? ಡೈರೆಕ್ಟ್ ಹಾಕ್ಬಾರ್ದು. ಆಚೆ ಕಡೆ ಮಿಕ್ಸ್ ಮಾಡಿ ಹಾಕ್ಬೇಕು ಅಷ್ಟೇ. ಏನ್ ಸರ್ ಇದು ಹಿಂಗ ಅರ್ಥ ಇದೆ? ಹೌದು ಸರ್ ಹೌದು ಸರ್. ಪಾಪ್ಕಾರ್ನ್ ರೆಡಿ ಆದ್ಮೇಲೆ ಚಿಕ್ಕ ಬೌಲ್ ಇಟ್ರೆ ಸಾಕು ಸರ್. ಚಿಕ್ಕ ಮಗುಳು ಎಲ್ಲ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ತಿನ್ಬೋದು. 2 ಡೇಸ್ ಇದ್ರೂ ಅದು ಮೆತ್ತಗೆ ಆಗಲ್ಲ. ಕೆಳಗಡೆ ಬೀಳ್ತಾ ಇದೆಯಲ್ಲ ಸರ್? ಹೌದು ಸರ್ 100% ಆಟೋಮೆಟಿಕಲಿ ಬಿದ್ಬಿಡುತ್ತೆ. ಆಟೋಮೆಟಿಕ್ ಸರ್. ನೀವು ತೆಗಿಯೋದೇನಿಲ್ಲ. 1-2 ಚೂರು ವೇಸ್ಟೇಜ್ ಇರುತ್ತೆ ಸರ್. ಯಾಕಂದ್ರೆ ಸ್ವಲ್ಪ ವೇಸ್ಟೇಜ್ ಜೋಳ ಮಾತ್ರ ಹಾಕ್ಬೇಕು. ಚೆನ್ನಾಗಿ ಬರ್ತಾ ಇದೆ ಸರ್ ಇದು. ಎಸ್ ಸರ್ ಎಸ್ ಸರ್. ಆಯ್ತು ಸರ್. ಆಗೋಯ್ತು. ನಾವು ಇದು ಮಜ್ಜಿಗೆ ಮೆಣಸು ಅಂತ. ಮಜ್ಜಿಗೆ ಮೆಣಸಿನಕಾಯಿನೇ ಸರ್. ಮಜ್ಜಿಗೆ ಮೆಣಸಿನಕಾಯಿ ಹೌದು. ಹೆಂಗಂದ್ರೆ ಆಯಿಲ್ ನಲ್ಲಿ ಮಾತ್ರ ಆಗುತ್ತೆ. ಯಾವ್ದ್ರಲ್ಲಿ ಆಗದೇ ಇಲ್ಲ. ಹೌದು ಚೂರ್ಣ ಹಾಕದೆ ಮಾಡ್ತೀರಾ ಇದ್ರಲ್ಲಿ? 100% ಮಾಡ್ತೀನಿ ಸರ್. ನೋಡೋಣ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸರ್. ಓಕೆ ಎಷ್ಟು ಹಾಕ್ಬೋದು? ಇದು ಫುಲ್ ಹಾಕ್ಬೋದು. ಫುಲ್ ಹಾಕ್ಬೋದಾ? ಇನ್ನೊಂದು ಸ್ವಲ್ಪ ಸಾಕು ಬಿಡಿ ಸರ್. ಸ್ವಲ್ಪ ಸಾಕು. ಜಸ್ಟ್ ಆನ್ ಮಾಡಿದ್ರೆ ಸಾಕು ಸರ್. ಇದು ಒಂಥರ ಹಾಟ್ ಏರ್ ಅಲ್ಲಿ ಕುಕ್ ಆಗುತ್ತೆ ಅಲ್ಲ? ಬಿಸಿ ಬಿಸಿ ಸರ್. ಬಿಸಿ ಗಾಳಿಲಿ. ಹೌದು ಸರ್ ಹೌದು ಸರ್. ಲೈಟ್ ಆಗಿ ಈ ತರ ಸ್ಟಿರ್ ಮಾಡ್ಬಿಡಿ ಸರ್. ಇದು ಒಳಗಡೆ ಇಟ್ಬಿಟ್ರೆ ಸಾಕು ಸರ್. ಈಗ ಆಚೆ ಕಡೆ ತಗೊಳ್ತಾರೆ ಮನೇಲಿ ಮಾಡ್ತಾರೆ. ಯಾವ ಕಲರ್ ಬರುತ್ತೆ ಸರ್? ಲೈಟ್ ಬ್ರೌನ್ ಬ್ಲಾಕ್. ಆ ಕಲರ್ ತೆಗಿಬಹುದು ಸರ್. ಸೇಮ್ ತೆಗಿತೀರಾ? ಸೇಮ್ ಕಲರ್ ತೆಗಿತೀವಿ. ಸ್ವಲ್ಪ ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಸರ್. ಇದು ಲೈಟ್ ಸ್ಟಿರ್ ಮಾಡ್ಬೇಕು ಸರ್. ಏನ್ ಹೇಳಿ? ಸ್ಟಿರಿಂಗ್ ಮಾತ್ರ. ಸ್ಟಿರಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕು. ಏನು ಲೈಟ್ ಈ ತರ ಮಾಡಿದ್ರೆ ಕರೆಕ್ಟ್. ಯಾವ ಸಂಡಿಗೆ ಇದ್ರು ಯಾವ್ದು ರೊಟೇಟ್ ನಲ್ಲಿ ಇರ್ಬೇಕು ಅಷ್ಟೇ ಸರ್. ಸರ್ ಕಲರ್ ಚೇಂಜ್ ಆಗ್ತಾ ಇದೆ. ಎಸ್ ಸರ್ 100% ಆಗ್ತಾ ಇದೆ. ಆಗ್ಲಿ ಬಿಡಿ. ಫುಲ್ ಆಗ್ಲಿ. ಹೊರಗಡೆ ತೆಗೆದ್ಬಿಟ್ಟು ತೋರಿಸ್ಬಿಡೋಣ. ಆಯ್ತು ಸರ್.
ಫುಲ್ ಕಲರ್ ಚೇಂಜ್ ಆಗ್ತಾ ಇದೆ, ಆಗಿದೆ ಸರ್. ಆಗೋಯ್ತಾ? ಅಷ್ಟೇ ಸರ್, ಇಷ್ಟೇ. ಇನ್ನು ಬೇಕಾದ್ರೆ ವಿತೌಟ್ ಆಯಿಲ್? ಹಾ ಎಸ್ ಸರ್, ವಿತೌಟ್ ಆಯಿಲ್. ತೆಗಿರಿ ಹೊರಗಡೆ ಹಾಕಿ. ಆಯ್ತು ಸರ್, ಇದು 1 ಮಿನಿಟ್ ಅಷ್ಟೇ ಸರ್. ಏನ್ ಸರ್ ಇದು ಬ್ಲಾಕ್ ಆಗಿ ಒಳ್ಳೆ ಇದ್ರದ್ದು ಕಡಿಮೆ ಬೇಕಾದ್ರೆ ಮಾಡ್ಬೋದು, ಇಲ್ಲ ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಮಾಡ್ಬೋದು. ಇಷ್ಟು ಪರ್ಫೆಕ್ಟ್ ಆಗಿದೆ ಸರ್ ಇದು. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಟೇಸ್ಟ್ ಔಟ್ ಆಗ್ಬಿಡುತ್ತೆ. ಹೌದು, ಇದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದೆ ಇದು. ಬೇಕಾದ್ರೆ ಇನ್ನೊಂದು ಚೂರು ಕಮ್ಮಿನೇ ತೆಗೆದ್ರೆ ಒಳ್ಳೇದು. ತೆಗಿಬಹುದು ಸರ್. ಬಟ್ ಚೆನ್ನಾಗಿ ಬಂದಿದೆಲ್ಲ ಸರ್ ಇದು. ವೀಕ್ಷಕರ ಒಂದ್ ಕೆಲಸ ಮಾಡೋಣ, ಬಿಸಿ ಇದೆ, ಒಂದ್ 2 ನಿಮಿಷ ಬಿಟ್ಬಿಟ್ಟು ಅದನ್ನ ನೋಡೋಣ, ಚೆಕ್ ಮಾಡೋಣ. ಏನ್ ಸರ್ ಇದು? ಗೌರಿಕಾಯಿ ಸರ್. ಗೌರಿಕಾಯಿ ಈ ತರ ಸಂಡಿಗೆ ತರ ಮಾಡ್ತಾರೆ. ಓ, ಡ್ರೈ ಮಾಡಿರೋದು. ಮೆಣಸಿನಕಾಯಿ ಹೆಂಗಿದೆ ಆ ತರನೇ ಸರ್. ಆ ತರನೇ ಮಾಡಿ ಹಾಕಿ ಸರ್. ಮೆಣಸಿನಕಾಯಿ ತರನೇ ಹಾಕಿ ಸರ್. ಇವತ್ತು ನಮ್ಮ ವೀಕ್ಷಕರು ಏನೇನ್ ನೋಡ್ತಾರೆ ಅಂತ ಹೇಳಕ್ ಬರಲ್ಲ. ಇದು ಓನ್ಲಿ ವೆಜಿಟೇರಿಯನ್ ಮಾತ್ರ ಈಗ ಮಾಡ್ತಾ ಇದೀವಿ ಸರ್. ಓಕೆ. ನೀವು ನಾನ್ ವೆಜ್ ಅಂದ್ರೆ ನಾನ್ ವೆಜ್ ಮಾಡ್ಬೋದಾ? ನಾನ್ ವೆಜ್ ಸರ್. ರೆಡಿ ಆಯ್ತು ಸರ್. ಆಯ್ತು, ಅಷ್ಟೇ ಸರ್. ಇಷ್ಟೇ ಇದು ಇಷ್ಟೇನೆ ಸರ್. ಹಿಂಗ್ ತೋರಿಸ್ತಾ ಇದ್ದೀರಾ ನೀವು? ಒಂದೊಂದು ನಿಮಿಷದಲ್ಲಿ ಎಲ್ಲ ಮಾಡಿ ಬಿಸಾಕ್ತಾ ಇದ್ದೀರಾ ವೀಕ್ಷಕರೇ. ನಾವಿಲ್ಲಿ ಆಯಿಲ್ ಇದನ್ನ ಹಾಕೊಂಡು ಕರಿತಾ ಕುತ್ಕೊಬೇಕು. ಇಲ್ಲಿ ನೋಡಿ, ಇದು ಮೆಣಸಿನ್ಕಾಯಿ ಯಾವಾಗ್ಲೇ ಮಾಡಿದ್ರು ಆಗ್ಬಿಡುತ್ತಲ್ಲ ಸರ್ ಇದು. ಇಲ್ಲಿ ನೋಡಿ ಹ್ಞೂ ಸರ್, ಇದು ಆಯ್ತಲ್ಲ? ಹೌದು, ಕ್ರಿಸ್ಪಿನೆಸ್ ಬಂದ್ಬಿಡ್ತು. ಕ್ರಿಸ್ಪಿ ಬರುತ್ತೆ ಸರ್. ಇಡ್ಲಿ ಪುಡಿ, ಸಾಂಬಾರ್ ಪುಡಿ ಮಾಡ್ತಾರೆ ಸರ್. ಸಾಂಬಾರ್ ಪುಡಿ, ಇಡ್ಲಿ ಪುಡಿ ಮಾಡ್ತಾರೆ. ಸಾಂಬಾರ್ ಪುಡಿ, ರಸ ಪುಡಿಗೆ ಮಾಡ್ತಾರೆ. ಹೌದು. ಈ ತರ ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾರೆ ಸರ್. ಫ್ರೈ ಮಾಡ್ತಾರೆ. ಹೌದು ಸರ್. ಅದೇನಾಗುತ್ತೆ ಅಂದ್ರೆ ಸ್ವಲ್ಪ ಸೀದೋಗುತ್ತೆ ಸರ್. ಹೌದು. ಸಪೋಸ್ ನೋಡಿಲ್ಲ ಅಂದ್ರೆ ಒಂಚೂರ್ನು ಸೀದೋಗಲ್ಲ ಸರ್. ಸೀದೋಗಲ್ಲ? ಎಸ್ ಸರ್, 100%. ಹಾಕಿ ನೋಡೋಣ ಸರ್, ಇದು ಮಾಡ್ಬಿಡೋಣ ಸರ್. ಬನ್ನಿ ಸರ್, ತೋರಿಸ್ತೀವಿ. ಹಾಕಿ ಸರ್, ಅದು ಹಾಕಿ. ಈ ತರ ಸರ್ ಉದ್ದಿನ ಬೇಳೆ ಇದೆ. ಉದ್ದಿನ ಬೇಳೆ ತಗೊಂಡಿದ್ದೀರಾ? ಆನ್ ಮಾಡ್ಬಿಡಿ ಸರ್. ಕಪ್ ನಲ್ಲಿ ತಗೊಂಡ್ಬಿಡೋಣ ಸರ್. ಕಪ್ ನಲ್ಲಿ ಹಾಕ್ಬೇಕಾ? ಓಕೆ ಓಕೆ. 1 ಕಪ್ ಹಾಕ್ಬಿಡಿ ಸರ್. 1.5 ಕಪ್ ಹಾಕಿದ್ದೀನಿ. ಹಾಕಿ. ಓಕೆ. ಓನ್ಲಿ 1 ಮಿನಿಟ್ ಸರ್. ಬೇಕಾದ್ರೆ ಕಡಲೆ ಬೇಳೆನು ಮಿಕ್ಸ್ ಮಾಡಿ ಹಾಕ್ಬೋದು. ಹಾಕಿ ನೋಡೋಣ. ಅದು ಹಾಕ್ಬಿಡೋಣ. ಮಾಡೋ ಟೈಮಲ್ಲಿ ಎಲ್ಲ ಸೇರ್ಸೆ ಮಾಡ್ಬಿಡೋಣ. ಮಾಡಿ ಸರ್. ಈ ಚಟ್ನಿ ಪುಡಿ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಸರ್. ಈಗ ಇದು 1 ನಿಮಿಷ ಸರ್. 1.5 ನಿಮಿಷ ಟೋಟಲ್. ಸರಿ, 1 ನಿಮಿಷ ಆಗುತ್ತೆ ಸರ್. 1 ನಿಮಿಷ ಬಿಟ್ಟು ಹಾಕೋದಾ ಇದು? ಹೌದು ಸರ್. ಮೆಣಸಿನ್ಕಾಯಿ ಹಾಕ್ಬೋದು ಸರ್. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀರಾ? ಎಸ್ ಸರ್. ಈಗ ನೋಡ್ರಿ ಸರ್, ರೊಟೇಟ್ ಆಗ್ತಾ ಇದೆ. ಹೌದು. ಲೈಟ್ ಸ್ಟರ್ ಮಾಡಿದ್ರೆ ಸಾಕು ಸರ್. ಒಂಚೂರು ಘಾಟ್ ಬರಲ್ಲ. ಮೆಣಸಿನ್ಕಾಯಿ ಘಾಟ್ ಬರೋದಿಲ್ಲ. 100% ಬರಲ್ಲ ಸರ್. ಚಿಲ್ಲಿನೂ ರೆಡ್ಡಿಸ್ ಸ್ವಲ್ಪ ಬ್ರೌನ್ ಬಂದಿದೆ. ಆಫ್ ಮಾಡ್ಬಿಡ್ಬೋದು ಸರ್. ಓಕೆ. ನೋಡ್ರಿ ಸರ್. ಓಹೋ, ಅಷ್ಟೇ ಸರ್. ಕರೆಕ್ಟ್ ಸರ್. ಚಟ್ನಿ ಪುಡಿ ಮಾಡಕ್ಕೆ 100% ಸರ್. ಕಡಲೆ ಬೀಜನ ಆತರ ಸಾಂಬಾರ್ ಪೌಡರ್ ಮಾಡಕ್ಕೆ. ವೀಕ್ಷಕರೇ, ಮನೇಲೆ ಸಾಂಬಾರ್ ಪೌಡರ್ ಮಾಡ್ಕೊಂತೀರಾ, ಚಟ್ನಿ ಪುಡಿ ಮಾಡ್ಕೊಂತೀರಾ ಅಂದ್ರೆ ಡೆಫಿನೆಟ್ಲಿ ಹಾಕ್ಬಿಟ್ಟು ಒಂಚೂರು ಸಾಲ್ಟ್ ಹಾಕ್ಬಿಟ್ರೆ ಸಾಕು. ರಸಂ ಪುಡಿ ಮಾಡ್ತೀರಾ ಅಂದ್ರೆ ಬೆಸ್ಟ್ ಸರ್. ಇದು ಹಾಕ್ಬಿಡಿ ಸರ್. ಕಡಲೆ ಬೀಜ ತುಂಬಾ ನಮ್ ಫೇವರೇಟ್ ಸರ್ ಅದು ಕಡಲೆ ಬೀಜ. ಆನ್ ಮಾಡ್ರಿ ಸರ್. ಈ ತರ ಸರ್. ಕಪ್ ನಲ್ಲಿ ಬೇಕಾದ್ರೆ ಕಪ್ ನಲ್ಲಿ ಹಾಕಬಹುದು ಸರ್. ಈ ತರ ಹಾಕ್ಬಿಟ್ರೆ ಸಾಕು ಸರ್. ಸರ್ ಈಗ ಹಾಕಿದ್ವಿ. ಕಡಲೆ ಬೀಜ ನೀವು ಸ್ಟಿರ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ ಸರ್. ಏನು ಅವಶ್ಯಕತೆ ಇಲ್ಲ ಸರ್. ಅದು ರೊಟೇಟ್ ಆಗುತ್ತೆ ಸರ್. ಈ ತರ ರೊಟೇಟ್ ನಲ್ಲಿ ಈವನ್ ಫ್ರೈ ಆಗುತ್ತೆ. ಸ್ವಲ್ಪ ಬ್ರೌನಿಶ್ ಬಂದಾದ್ಮೇಲೆ ತಗೋಬೇಕು ಅಷ್ಟೇ ಸರ್. ನೋಡ್ರಿ ಸರ್, ಈ ತರ ಸರ್. ಓಕೆ ಓಕೆ. ರೊಟೇಟ್ ನಲ್ಲಿ ಆಗುತ್ತೆ ಸರ್. ಈ ತರ ಇಟ್ಬಿಟ್ರೆ ಗೊತ್ತಾಗುತ್ತೆ. ಮಾಡಿದ್ರೂ ಲೈಟ್ ಸೀದೋಗುತ್ತೆ. ಇಲ್ಲ ಅದ್ರ ಡಾಟ್ಸ್ 100% ಡಾಟ್ಸ್ ಬರುತ್ತೆ. ಹೌದು. ನೀವು ಹೆಂಗ್ ಮಾಡಿದ್ರೂ ಡಾಟ್ಸ್ ಬರುತ್ತೆ. ರೆಡಿ ಆಯ್ತು ಸರ್. ರೆಡಿ. ಎಸ್ ಸರ್, 100% ಸರ್. ಹಾಕಿ ನೋಡ್ರಿ ಸರ್. ಸರ್ ಇದು ನಾರ್ಮಲ್ ಈವನ್ ಫ್ರೈ ಆಗಿರುತ್ತೆ. ಇದು ಫ್ರೈ ಆಗಿರುತ್ತೆ. ಓಕೆ, ಸೂಪರ್ ಸರ್. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ. ವೀಕ್ಷಕರೇ, ನಿಮ್ಮೆಲ್ಲರ ಫೇವರೇಟ್ ಕಡಲೆ ಬೀಜ ರೆಡಿ ಆಗಿದೆ. ತುಂಬಾ ಚೆನ್ನಾಗಿದೆ. ಸಿಪ್ಪೆನ ಈಸಿಯಾಗಿ ಹೋಗುತ್ತೆ. ಪ್ಲಸ್ ಒಳಗಡೆ ಸೀದೋಗಿಲ್ಲ ಸರ್. ಸೀದೋಗಿಲ್ಲ, ಕರೆಕ್ಟ್ ಆಗಿದೆ. ಬಾದಾಮಿ, ಗೋಡಂಬಿ. ಓಕೆ ಓಕೆ. ಹಾಕಬಹುದು. ಒಂಚೂರು ಬಟರ್ ಬೇಕಾದ್ರೆ ಬಟರ್ ಹಾಕಬಹುದು ಸರ್. ಬಟರ್ ಮುಂಚೆನೆ ಆಡ್ ಮಾಡ್ಕೊಬೇಕು ಸರ್. ಈಗ ಬಟರ್ ತುಂಬಾ ಬಟರ್ ನಲ್ಲಿ ತಿಂತಾರೆ. ಮುಂಚೆ ಚೂರು ಆಡ್ ಮಾಡಿ ನೋಡೋಣ. ಏನಿಲ್ಲ ಸರ್, ಈ ತರ ನಾರ್ಮಲ್ ಇದೆ. ಬಟರ್ ತಗೊಳ್ಳಿ ಸರ್. ಒಂಚೂರು ನಾರ್ಮಲ್ ಬಟರ್. ಎಸ್ ಸರ್. ಯಾವ್ದು ಬೇಕಾದ್ರೆ 1-2 ಚೂರು ಸರ್. ನೋಡ್ರಿ ಸರ್, ಎಷ್ಟು ಸಾಕು ಸರ್. ಸ್ವಲ್ಪ ಬಟರ್ ಸಾಕಲ್ವಾ? ಒಂಚೂರು ಸರ್, ಜಾಸ್ತಿ ಆಗ್ಬಾರ್ದು ಸರ್ ಮಿಷಿನ್ಗೆ. ಈಗ ಬಟರ್ ಇಲ್ಲ ಅಂದ್ರೆ ಗೀ ಸರ್. ಯಾವ್ದು ಬೇಕು ಒಂಚೂರು ಹಾಕ್ಬಿಟ್ಟು ಜಸ್ಟ್ ಆನ್ ಮಾಡಿದ್ರೆ ಸಾಕು ಸರ್. ಅಷ್ಟೇ ಮಾಡಿ ಸರ್. ಇವಾಗ ಸ್ಟಾರ್ಟ್ ಮಾಡಿ. ಆನ್ ಮಾಡ್ತೀವಿ. ಈಗ ಲೈಟ್ ಒಂಚೂರು ಬಟರ್ ಹಾಕಿದ್ವಿ. ಓಕೆ, ಅಷ್ಟೇ ಸರ್. ಇದರಲ್ಲಿ ಮಸಾಲಾ ಸರ್. ಈಗ ಚಿಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ ಸರ್. ಹೌದು. ರೆಡಿ ಆದ್ಮೇಲೆ ಆಚೆಗಡೆ ಬರುತ್ತಲ್ಲ ಒಂದು ಬೌಲ್ ನಲ್ಲಿ, ಅದ್ರಲ್ಲಿನೂ ಒಂಚೂರು ಪೆಪ್ಪರ್ ಇಲ್ಲಾಂದ್ರೆ ಚಿಲ್ಲಿ ಪೌಡರ್ ಹೊರಗಡೆ ಹಾಕೊಳ್ಳೋದು ಬೆಟರ್. ಒಳಗಡೆ ಎಲ್ಲ ಮಸಾಲ ಹಾಕ್ಬಾರ್ದು. 100% ಹಾಕ್ಬಾರ್ದು ಸರ್. ಆಯಿಲ್ ಆಗ್ಲಿ ಮಸಾಲಾ ಆಗ್ಲಿ ಯಾವ್ದಂದ್ರೆ ಒಂಚೂರು ಮಿಕ್ಸ್ ಮಾಡಿ ಹಾಕ್ಬಿಡ್ಬೇಕು ಸರ್. ಡೈರೆಕ್ಟ್ ಆಗ್ಬಾರ್ದು. ಇದ್ರ ನೋಡಿ ಸರ್, ಇದನ್ನು ಬ್ಲಾಕ್ ಡಾಟ್ಸ್ ಬರೋದಿಲ್ಲ. ಫುಲ್ ಈವನ್ ಫ್ರೈ ಆಗುತ್ತೆ ಸರ್. ಮಾಡಿ ಸರ್. ಇದು ಬ್ರೌನಿಶ್ ಬರುತ್ತೆ ನೋಡಿ ಸರ್. ಹೌದಲ್ಲ ಸರ್, ಆಲ್ರೆಡಿ ಬ್ರೌನ್ ಬಂದ್ಬಿಟ್ಟಿದೆ ಸರ್. ಈಗ ಆಫ್ ಮಾಡ್ಬಿಡ್ಬೇಕು ಸರ್. ಇದು ಆಚೆ ಕಡೆ ಬರಲ್ಲ ಸರ್. ಓಕೆ. ಈ ಲಿಡ್ನು ಹಾಕಂಗಿಲ್ಲ, ಯಾಕಂದ್ರೆ
ವೆಯ್ಟ್ ಐಟಮ್ಸ್ ಬೇಕಾಗಿಲ್ಲ. ಹೌದೌದು ನೋಡ್ರಿ ಸರ್, ವೀಕ್ಷಕರೇ ನೋಡಬಹುದು, ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ನಾನು. ಒಂದಲ್ಲ ಸರ್, ಇದು ಎಷ್ಟು ಚೆನ್ನಾಗಿ ಬ್ರೌನಿಶ್ ಬಂದ್ಬಿಟ್ಟಿದೆ. ಏನು 1.5 minutes ವೀಕ್ಷಕರೇ, ಎಲ್ಲಿ ಬಾದಾಮಿನ ಆಯಿಲ್ ಇಲ್ದ ಇದ್ ಮಾಡ್ತಾರೆ ನೋಡಿ ಸರ್. ಜಾಸ್ತಿ ಆಗ್ಬೋದು, ಡೆಮೋ ಸ್ವಲ್ಪ ಕಡಿಮೆ ಕೊಡ್ತಾ ಇದ್ವಿ, ಜಾಸ್ತಿ ಮಾಡ್ಬೋದು. ಜಾಸ್ತಿ ಆಗ್ಬೋದಲ್ವಾ? ಈ ಕಪ್ ನಲ್ಲಿ 1 ಕಪ್ ಫುಲ್ ಕಪ್ ಹಾಕ್ಬೋದು, ಬೇಡ ಅಂದ್ರೆ ತೆಗೆದ್ಬಿಡೋಣ. ಓಕೆ, ರೆಡಿ ಆಯ್ತು ಸರ್. ಓಕೆ, ಹಾಕಿ ರೆಡಿ ಸರ್. ನೋಡೋಣ, ಈಗ ಬಿಸಿ ಐತೆ ಸರ್, ತುಂಬಾ ಬಿಸಿ ಇದು ಇದ್ರೆ ಸಾಕು ಸರ್. ಫ್ರೈ ಆಗಿದೆ. ಓ, ಈ ತರ ಇದಾದ್ರೆ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಬಿಡ್ಬೋದು. ಉರ್ಗಡ್ಲೆ ಸರ್, ಉರ್ಗಡ್ಲೆ ಇದು ನಾರ್ಮಲ್ ಕಡ್ಲೆ. ಇದು ಹೆಂಗ್ ಮಾಡ್ತೀರಾ ಅಂದ್ರೆ ನಾರ್ಮಲ್ ಆಗಿ ಮಾಡ್ತಾರೆ ಸರ್. ತಿಂತಾರೆ, ಅಂದ್ರೆ ಗ್ರೇವಿಗೆ ಹಾಕ್ತಾರೆ. ಇದಂದ್ರೆ ಉರ್ಗಡ್ಲೆನೆ ಆಗುತ್ತೆ ಸರ್. ಹಂಗೆ ಡೈರೆಕ್ಟ್ ಆಗಿ ಉರ್ಗಡ್ಲೆ ಮಾಡಬಹುದು. ಸಾಲ್ಟ್ ವಾಟರ್ ನಲ್ಲಿ ಮಿಕ್ಸ್ ಮಾಡ್ಬಿಡ್ಬೋದು ಸರ್. ಏನಿಲ್ಲ ಸರ್, ಆನ್ ಮಾಡಿ ಸಾಲ್ಟ್ ವಾಟರ್ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದಲ್ವಾ? ಈಗ ಬಟರ್ ಹಾಕಿದಲ್ವಾ ಸರ್, ಒಂಚೂರು ಮಿಕ್ಸ್ ಮಾಡಿದ್ರೆ ಸಾಕು ಸರ್. ಸಾಲ್ಟ್ ವಾಟರ್ ಹಾಕಿ ಸರ್, ಯಾಕಂದ್ರೆ ಸಾಲ್ಟ್ ಟೇಸ್ಟ್ ಬರುತ್ತೆ. ನೋಡ್ರಿ, ಇದು ಈ ಕಪ್ ನಲ್ಲಿ 1.5 ಕಪ್ ಹಾಕ್ಬೋದು. 1.5 ಕಪ್ ಹಾಕ್ಬೋದು. 1 ಕಪ್ 1.5 ಕಪ್ ಸರ್. ಸರ್, ಎಕ್ಸ್ಪೆಂಡಬಲ್ ಐಟಮ್ ಮಾತ್ರ ಕಡಿಮೆ ಆಗ್ಬೇಕು. ಯಾಕಂದ್ರೆ ಎಕ್ಸ್ಪೆಂಡಬಲ್ ಆಗುತ್ತಲ್ಲ ಸರ್, ದೊಡ್ಡದಾಗುತ್ತೆ, ಜಾಗ ಬೇಕಾಗುತ್ತೆ. ಹೌದು, ಅಷ್ಟೇ ಸರ್. ನೋಡ್ರಿ ಸರ್, ಇಷ್ಟೇ ಜಾಗ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಹಾಕ್ಬೇಕು. ಇದೆಲ್ಲ ಆದ್ರೆ ಜಾಸ್ತಿ ಹಾಕ್ಬೋದು ಸರ್. ಸೆಕೆಂಡ್ಸ್ ಅಲ್ವಾ ಸರ್, 3 ಸೆಕೆಂಡ್ಸ್. ಸೇಮ್ ಕಡಲೆ ಬೇರೆ ತರ 1.5 ಸೆಕೆಂಡ್. ಸರಿ, 1.5 ಮಿನಿಟ್ಸ್ ಸ್ಟಿರ್ ಮಾಡ್ಬೇಕಾಯ್ತು. ಇಲ್ಲ, ಏನು ಬೇಕಾಗಿಲ್ಲ, ಲೈಟ್ ಒಂಚೂರು ಮಾಡ್ಬೋದು ಸರ್. ಹಂಗೆ ಮಾಡ್ಬೋದು. 100% ಉರ್ಗಡ್ಲೆ ಆಗುತ್ತೆ ಸರ್. ಎಲ್ಲ ಬಂದ್ಬಿಟ್ಟು ಟರ್ನ್ ಆಯ್ತಲ್ಲ ಸರ್, ಇದು ಎಲ್ಲ ಯಾವ್ದ್ರಲ್ಲಿ ಮನೆಯಲ್ಲಿ ಮಾಡಕ್ ಆಗಲ್ಲ ಸರ್. ಇದು ರೆಡಿ ಆಗಿದೆ ನೋಡಿ ಸರ್, ಉರ್ಗಡ್ಲೆ ರೆಡಿ ಆಯ್ತು ಸರ್. ಅಷ್ಟೇ ರೆಡಿ, ಅಷ್ಟೇ. ಸಾಲ್ಟ್ ಇಲ್ಲ, ಬೇಕಾದ್ರೆ ಹಾಕಬಹುದು. ಸಾಲ್ಟ್ ಬೇಕಾದ್ರೆ ಹಾಕಬಹುದು. ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಇರುತ್ತೆ ಸರ್. ಸಾಲ್ಟ್ ಹೊರಗಡೆ ಹಾಕ್ಬೇಕಲ್ವಾ? ಇದ್ರೊಳಗಡೆ ಸಾಲ್ಟ್ ಹಾಕಂಗಿಲ್ವಾ ಸರ್? ಇದು ಫಸ್ಟ್ ಮಿಕ್ಸ್ ಮಾಡ್ಬಿಡಿ ಸರ್. ಮಿಕ್ಸ್ ಮಾಡಬೇಕು. ಸ್ವಲ್ಪ ಒಂಚೂರು, ಒಂದು 3-4 ಡ್ರಾಪ್ಸ್ ಬಿಟ್ರೆ ಸಾಕು ಸರ್. ಸಾಲ್ಟ್ ವಾಟರ್ ಅಲ್ಲೇ ಮಾಡ್ಕೊಳ್ಳೋದು ಬೆಟರ್ ಅಂತ. ಅದೇ ಸಾಲ್ಟ್ ಟೇಸ್ಟ್ ಬರುತ್ತೆ ಸರ್. ಓಕೆ, ಓಕೆ. ಸೊ ಇದ್ರ ಒಳಗಡೆ ಸಾಲ್ಟ್ ಹಾಕ್ಬಾರ್ದಲ್ವಾ ಸರ್? ಇದು ಡೈರೆಕ್ಟ್ ಹಾಕಬಾರ್ದು ಸರ್. ಇದ್ರೊಳಗಡೆ ಸಾಲ್ಟ್ ಹಾಕಬಾರ್ದು. ಓಕೆ, ಓಕೆ ಸರ್, ತೋರಿಸಿ ಇಲ್ಲಿ. ವೀಕ್ಷಕರೇ, ಎಲ್ಲೋ ಇಷ್ಟು ಬಂದಿದೆ ನೋಡಿ, ನಿಮ್ಗೆ ಎಷ್ಟು ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ನಾನು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿ ಬಂದಿದೆ. ಇದು ಮಾತ್ರ ಈಗ ಪಾಯಸಕ್ಕೆ ಈ ತರ ಡ್ರೈ ಗ್ರೇಪ್ಸ್ ಹಾಕ್ತಾರೆ ಸರ್. ಗ್ರೇಪ್ಸ್ ಬೇಕು ಸರ್, ಅದು ಪಾಯಸ ಮಾಡಕ್ಕೆ. ಹೌದು, ಹೌದು, ಹೌದು. ತಿನ್ಬಹುದು. ನಾರ್ಮಲ್ ಮಿಲ್ಕ್ ನಲ್ಲಿ ಮಿಕ್ಸ್ ಮಾಡಿ ಕುಡಿಬಹುದು ಸರ್. ಹೌದು, ನೋಡಿ ಸರ್, ಜಸ್ಟ್ ಆನ್ ಮಾಡಿ ಸರ್, ಡೈರೆಕ್ಟ್ ಹಾಕ್ಬಿಡಿ ಸರ್. ಹೆಂಗೆ ಆಗುತ್ತೆ ನೋಡಿ ಸರ್. ಈ ತರ ಇದು ಸ್ವಲ್ಪ ವೆಟ್ ಇರುತ್ತಲ್ಲ ಸರ್, ಲೈಟ್ ರೊಟೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ತರ ಸ್ಟಿಕ್ ನಲ್ಲಿ ಲೈಟ್ ಸ್ಟಿಲ್ ಮಾಡಿ ಸರ್, ಸಾಕು. ರೆಡಿ ಆಯ್ತು ಸರ್. ರೆಡಿ? ಎಸ್ ಸರ್. 1 ನಿಮಿಷದ ಒಳಗಡೆ ರೆಡಿ ಮಾಡ್ಬಿಟ್ರಲ್ಲ ಸರ್ ನೀವು? ಎಸ್ ಸರ್, ಸೆಕೆಂಡ್ ನಲ್ಲಿ ಆಗುತ್ತೆ. ನೋಡ್ರಿ ಸರ್, ಹಾಕಿ ಸರ್, ಅದು ತೋರ್ಸೋಣ ವೀಕ್ಷಕರಿಗೆ. ವೀಕ್ಷಕರೇ, ಪಾಯಸ ಮಿಕ್ಸ್ ಮಾಡಿ, ಪಾಯಸದಲ್ಲಿ ಇರುವಂತಹ ನಿಮ್ಮ ಗ್ರೇಪ್ಸ್ ರೆಡಿ ನೋಡಿ. ಹೆಂಗಾಗಿದೆ ನೋಡಿ, ಇದು ವಾವ್, ತುಂಬಾ ಚೆನ್ನಾಗಿದೆ ಸರ್. ಬೆಂದಿರುತ್ತೆ. ಓಕೆ, ಬಿಸಿ ಇರುತ್ತೆ. ಆದ್ರೆ ಬಿಸಿ ಇರುತ್ತೆ ಸರ್. ಓಕೆ, ಬಿಸಿನೂ ಇರುತ್ತೆ, ಬೆಂದು ಇದೆ. ಬಾದಾಮಿ ಇರ್ಬೋದು ನೋಡಿ. ಇದು ಸರ್, ಕುಡಿ ಇಲ್ಲಿ. ಈಗ ನೋಡಿ ಸರ್, ಫುಲ್ ಬ್ರೌನ್ ಇಷ್ಟ ಇರುತ್ತೆ. ಇರಿ ಸರ್, ನಾ ತೋರಿಸ್ತೇನೆ. ತೋರಿಸಿ ಸರ್, ಅದು ಒಳಗಡೆ ಬ್ರೌನ್ ಇಷ್ಟ ಇರುತ್ತೆ ಸರ್. ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಸ್ವಲ್ಪ ಬಿಸಿ ಆಯ್ತಲ್ಲ ಸರ್, ಸೆಕೆಂಡ್ ಅಲ್ಲಿ ಮಾಡ್ತಾ ಇದ್ವಲ್ವಾ, ಅದಕ್ಕೋಸ್ಕರ ಸರ್. ಓಕೆ, ವೀಕ್ಷಕರು ನೋಡಬಹುದು, ಈ ಗೋಡಂಬಿ ಕೂಡ ಅಷ್ಟೇ ಕ್ರಿಸ್ಪಿ ಸರ್. ನೋಡಿ ಸರ್, ಟೇಸ್ಟ್ ನೋಡಿ ಸರ್, ತಿನ್ಬಹುದು ಸರ್. ಟೇಸ್ಟ್ ನೋಡಿ ಹೆಂಗಿರುತ್ತೆ ಗೊತ್ತಾಗುತ್ತೆ. ಸೂಪರ್ ಆಗಿದೆ ಸರ್ ಇದು. ನೆಕ್ಸ್ಟ್ ಅಂದ್ರೆ ಈ ತರ ಸರ್, ಗಾರ್ಲಿಕ್ ಏನಕ್ಕೆ ಆಗ್ತಾ ಇದ್ರಿ ಸರ್? ಗಾರ್ಲಿಕ್ ನಾರ್ಮಲ್ ಆಗಿ ಹೆಂಗ್ ಸರ್ ತಿಂತಾರೆ, ಅಸಿಡಿಟಿ ಪ್ರಾಬ್ಲಮ್ ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದ್ರೆ ತಿಂತಾರೆ ಸರ್. ಈ ತರ ಸಪರೇಟ್ ಸರ್. ಓಕೆ, ಮಾಡಿದ್ರೆ ಆನ್ ಮಾಡಿ ಸರ್. ಮಾಡ್ಬಿಟ್ಟು ಸರ್, ಇದು ಮಾತ್ರ ಸಿಪ್ಪೆ ಗಾಳಿನಲ್ಲಿ ಆರುತ್ತೆ. ಸೌಂಡ್ ಕೇಳ್ತಾ ಇರ್ಬೋದು ಪಟ್ ಪಟ್ ಅಂತ. ಆಫ್ ಮಾಡಿ, ಲೈಟ್ ಬಂದಿದೆ. ಸಿಪ್ಪೆ ಬೇಕಾದ್ರೆ ಸಿಪ್ಪೆ ತೆಗಿಬಹುದು ಸರ್. ಓ, ಹೌದಲ್ಲ ಸರ್, ಸಿಪ್ಪೆ ತೆಗಿಬೇಕಾದ್ರೆ ಈ ತರ ಓಪನ್ ಆಗಿರುತ್ತೆ. ಜಸ್ಟ್ ಈ ತರ ಸಿಪ್ಪೆ ತೆಗೆದ್ರೆ ಸಾಕು. ಈಸಿಯಾಗಿ ಸಿಪ್ಪೆ ತೆಗಿಬೋದಲ್ವಾ? ಬಿಸಿ ಐತೆ, ಒಳಗಡೆನೂ ಬಿಸಿ ಇರುತ್ತೆ. ಹ್ಞೂ ಸರ್, ಅಲ್ಲೇ ಹಾಕ್ಬಿಡಿ. ಹೊಗೆ ಬರ್ತಾ ಇದೆ ಇದರಿಂದ. ಬಿಸಿನೂ ಬರುತ್ತೆ ಸರ್. ಇದು ಗಾಳಿ, ಬಿಸಿ ಗಾಳಿ ಇಷ್ಟೊಂದು ಪವರ್ ಇದೆಯಾ? ತಣ್ಣಗಾದ್ಮೇಲೆ ತಿನ್ಬಹುದು. ಬೌಲ್ ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸರ್. ಒಂಚೂರು ಇಲ್ಲಿ ನೋಡಿ ಸರ್, ಮಿಕ್ಸ್ ಆಯ್ತು ಸರ್. ಎಲ್ಲರೂ ಒಂಚೂರು ಸ್ವಲ್ಪ ಹಾಕೊಂಡ್ರೆ ಸಾಕಲ್ವಾ? ಒಂದು ಕಡೆ ಸರ್, ಯಾಕಂದ್ರೆ ರೊಟೇಟ್ ನಲ್ಲಿ ಮಿಕ್ಸ್ ಆಗುತ್ತೆ. ಹೌದು, ಒಂಚೂರು ಮಿಕ್ಸ್ ಮಾಡಿದ್ರೆ ಸಾಕು. ಓಕೆ, ನಾರ್ಮಲ್ ಆಗಿ ಆನ್ ಮಾಡಿ ಸರ್. ಮಿಕ್ಸ್ ಮಾಡ್ಬೇಕಂತ ಇಲ್ಲ ಮುಂಚೆನೆ? ಏನಿಲ್ಲ ಸರ್, ನೋಡಿ ಸರ್, ಜಸ್ಟ್ ಆನ್ ಮಾಡಿ ಸರ್. ಈಗ ರೊಟೇಟ್ ಆಗ್ತಾ ಇರುತ್ತೆ. ಹೌದು, ಒಳಗಡೆ ಹಾಕ್ಬಿಡಿ ಸರ್. ಸರ್, ಈಗ ಎಲ್ಲ ಮಿಕ್ಸ್ ಆಯ್ತು ನೋಡ್ರಿ ಸರ್. ಹೌದು, ಮಿಕ್ಸ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ ಸರ್. ಫುಲ್ ಮಿಕ್ಸ್ ಆಗುತ್ತೆ. ಈಗ ಅಷ್ಟೇ ಸರ್. ಇದು ಸಂಡಿಗೆ ಅಲ್ವಾ ಸರ್? ಹೌದು, ಹಳೆಯದ್ರಲ್ಲಿ ಮುಂದೆ ಏನಿರೋ ತರ ಸಂಡಿಗೆ ಎಲ್ಲ ಸಂಡಿಗೆ ಅಲ್ಲ ಸರ್, ಅದಕ್ಕೆ ಈ ತರ ಲಿಡ್ ಇಡ್ಬೇಕು ಸರ್. ರೆಡಿ ಆಯ್ತು ಸರ್, 4 ಸೆಕೆಂಡ್ಸ್ ಸಂಡಿಗೆ ಈ ತರ ರೆಡಿ ಸರ್. ಇದು ಬಟರ್ ಕೋಟಿಂಗ್ ಇರುತ್ತೆ. ಬೇಕಾದ್ರೆ ಪೆಪ್ಪರ್ ಸಾಲ್ಟ್ ಯಾವ್ದು ಬೇಕಾದ್ರೆ ಹಾಕ್ಬಹುದು, ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕ್ಬಹುದು. ರೆಡಿ ಸರ್, 30 ಸೆಕೆಂಡ್ಸ್ ಒಳಗಡೆನೆ ಆಗುತ್ತೆ ಸರ್. ಈ ತರ ತಿರ್ಗ ಆಚೆ ಕಡೆ ಬರುತ್ತೆ ಸರ್. ಇದು ಆಚೆ ಕಡೆ ಬರುತ್ತಾ ಇದು? ಸರ್, ಇದು ನೋಡಿ ಸರ್, ಒಂಚೂರು ಈ ತರ ಮಾಡಿದ್ರೆ ಸಾಕು ಸರ್.
ಓಕೆ 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 ಸರ್ ಒಂದು 30 ಸೆಕೆಂಡ್ಸ್ ನೋಡಿ ಸರ್. ಸರ್ ತಿನ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಸರ್ ಇದು. ಕ್ರಿಸ್ಪಿನೆಸ್ ತೋರಿಸ್ತೀವಿ ಸರ್. ನೀವು ಸ್ವಲ್ಪ ಅಲ್ವಾ, ಎಷ್ಟು ಬೇಕೋ ಅಷ್ಟು ಸರ್. ಲೈಟ್ ಆಗಿ ಒಂದು ಕೋಟಿಂಗ್ ತರ ಸರ್. ಓಕೆ ಕೋಟಿಂಗ್ ತರ ಮಿಕ್ಸ್ ಮಾಡಿಬಿಡಿ ಸರ್. ಓಕೆ ಮೇಲ್ಗಡೆ ಇಟ್ಬಿಡಿ ಅಷ್ಟೇ ಸರ್. ಅಷ್ಟೇ ಮೇಲೆ ಇಟ್ಬಿಡೋದು. ರೋಸ್ಟ್ ಆಗುತ್ತೆ ಸರ್. ಇದು ರೊಟೇಟ್ ಆಗುತ್ತಲ್ಲ ಸರ್, ಈ ತರ ರೊಟೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಸ್ಟಿಕ್ ಇಲ್ಲ ಅಂದ್ರೆ ಹಿಂಗೆ ಇಟ್ಬಿಡ್ಬೋದು. ಓಕೆ ಏನೋ ಒಂದು ವೈಟ್ ಸ್ವಲ್ಪ ಒಂಚೂರು ವೈಟ್ ಇದ್ರೆ ಸಾಕು ಸರ್. ಲೈಟ್ ಟೋಸ್ಟ್ ಡೀಪ್ ಟೋಸ್ಟ್ ನಿಮ್ಗೆ ಹೆಂಗ್ ಬೇಕಾದ್ರೆ ಮಾಡ್ಬೋದು ಸರ್. ಮಾಡ್ಬೋದು. ಇದು 30 ಸೆಕೆಂಡ್. ಓ ಆಯ್ತಲ್ಲ ಸರ್ ಇದು. 100% ಸರ್. ರೆಡಿ ಸರ್. ಫುಲ್ ಟೋಸ್ಟ್ ಆಗುತ್ತೆ ಸರ್. ಫುಲ್ ಟೋಸ್ಟ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ. ಬಟರ್ ಹಾಕಿದನಲ್ಲ ಸರ್, ಹೌದು. ಅದಕ್ಕೋಸ್ಕರ ಸರ್. ಬಟರ್ ಅಂದ್ರೆ ಬಟರ್ ಸ್ಮೆಲ್ ಬರುತ್ತೆ. ಎಲ್ಲಿ ಇಟ್ಬಿಡಿ ಸರ್ ಅದು. ಓಕೆ ಇದು ಕ್ರಮ್ಸ್ ತರ ಬರುತ್ತೆ ಸರ್. ಮಾಡಿ ಸರ್ ಅದನ್ನ. ಈಗ ಇದು ನಾರ್ಮಲ್ ತೋರಿಸ್ತೀವಿ. ನಿಮ್ಗೆ ಬಟರ್ ಬೇಕಾದ್ರೆ ಸರ್ ಅವಾಗ ಹೇಳಿರೋ ತರನೇ ಸರ್ ಒಂಚೂರು ತಗೊಳ್ಳಿ ಸರ್. ಬಟರ್ ಸುಮ್ನೆ ಯಾವ್ದಾದ್ರೆ ಒಂದು 2 ನಲ್ಲಿ 3 ನಲ್ಲಿ ಮಿಕ್ಸ್ ಮಾಡಿ ಸುಮ್ನೆ ಹಾಕಿ. ಓಕೆ ಲೈಟ್ ಆಗಿ. ಓಕೆ ಅಷ್ಟೇ ಸರ್. ಆನ್ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಡ್ಬೇಕು ಅಷ್ಟೇ. ಹಾಕಿ ಒಳಗಡೆ ಹಾಕ್ಬಿಡೋದು ಅಷ್ಟೇ ಸರ್. ವಿತಿನ್ ಸೆಕೆಂಡ್ಸ್. ವೀಕ್ಷಕರೇ ನೋಡ್ಬೋದು ಬ್ರೆಡ್ ಕ್ರಮ್ಸ್ ಮಾಡೋದನ್ನ ತೋರಿಸಿದ್ ನಾವು. ಸೂಪ್ಗೆ ಹಾಕೋದು. ವಾವ್. ಇಲ್ಲ ಸರ್, ಫ್ರೆಂಚ್ ಫ್ರೈಸ್ ಸರ್. ಓಕೆ ಈಗ ಫ್ರೋಸನ್ ಐಟಮ್ ಇದೆ, ಇಲ್ಲಾಂದ್ರೆ ನಾರ್ಮಲ್ ಪೊಟೆಟೋ. ಫ್ರೆಂಚ್ ಫ್ರೈ ಮಕ್ಕಳಿಗೆ ತುಂಬಾ ಇಷ್ಟ ಸರ್ ಇದು. ನಾರ್ಮಲ್ ಪೊಟೆಟೋ ಇದೆಲ್ಲ ಸರ್, ಹೌದು. ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಫಿಂಗರ್ ಸೈಜ್ ಕಟ್ ಮಾಡಿ ಮಾಡ್ಕೋಬಹುದು. ರೆಡಿಮೇಡ್ ಕೂಡ ಸಿಗುತ್ತೆ. ರೆಡಿಮೇಡ್ ಸಿಗುತ್ತೆ ಸರ್. ರೆಡಿಮೇಡ್ ಸಿಗುತ್ತೆ, ಅದನ್ನ ತಂದು ಮಾಡಬಹುದು. ಏನಿಲ್ಲ ಸರ್, ಈ ತರ ತಗೊಂಡ್ಬಿಟ್ಟು ಜಸ್ಟ್ ಆನ್ ಮಾಡಿದ್ರೆ ಸಾಕು ಸರ್. ಹೆಂಗ ಮಾಡ್ತೀವೋ ಅದೇ ತರ ಸರಿ. ಹಾಕಿ ನೋಡಿ ಸರ್, ಈ ತರ ಮಾಡಿ. ರೆಸ್ಟೋರೆಂಟ್ ನಲ್ಲಿ ಸಿಗುತ್ತಲ್ಲ ಸರ್, ಆ ತರ ಬ್ರೌನಿಶ್ ಬರುತ್ತೆ ವಿತೌಟ್ ಆಯಿಲ್. ಒಂಚೂರು ಆಯಿಲ್ ಹಾಕಿಲ್ಲ ಸರ್, ಜಸ್ಟ್ ಆಫ್ ಮಾಡ್ಬಿಡ್ಬೇಕು ಸರ್. ಇದು ನಾರ್ಮಲ್ ಟಿಲ್ಟಿಂಗ್ ಸರ್. ಈ ತರ ಟಿಲ್ಟ್ ಮಾಡಿದ್ರೆ ಸೌಂಡ್ ಬರುತ್ತಲ್ಲ ಸರ್, ಅವಾಗ ಗೊತ್ತಾಗುತ್ತೆ ಎಷ್ಟು ಇದ್ರಲ್ಲೇ ಸೌಂಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್. ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ವಾವ್, ಹೊಡೆದೋಗುತ್ತೆ ಸರ್. ನೋಡಿ ನಾವು ನಮ್ಮ ಮನೆಯಲ್ಲಿ ಎಣ್ಣೆಲಿ ಮಾಡಿದ್ರು ಕೂಡ ಈ ತರ ಆಗಲ್ಲ, ಈ ತರ ಬರಲ್ಲ. ಹೌದು, ಫುಲ್ ಹೊಡೆದೋಗುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ ಸರ್. ಒಂಚೂರು ಏನಿಲ್ಲ ಸರ್, ಸಾಸ್ ಈ ತರ ಡಿಪ್ ಮಾಡ್ಬಿಟ್ರೆ ಸಾಕು ಸರ್. ಓಕೆ ಸಾಕು ಬಿಡಿ ಸರ್. ವೀಕ್ಷಕರೇ ನಾನು ಕೂಡ ನೋಡ್ತಾ ಇದ್ದೀನಿ, ತಿಂದು ನೋಡ್ತಾ ಇದ್ದೀನಿ. ಒಂಚೂರು ಆಯಿಲ್ ಇಲ್ಲ ಸರ್. ಸರ್ ಅವಾಗ ಬ್ರೆಡ್ ಮಾಡಿ ಯಾರು ನಂಬೋದಿಲ್ಲ ಸರ್ ಇದನ್ನ ಒಂಚೂರು ಆಯಿಲ್ ಇಲ್ಲದೆ ಮಾಡಿದ್ದಾರೆ ಅಂತ. ಅವಾಗ ಬ್ರೆಡ್ ಮಾಡಿದ್ವಲ್ಲ ಸರ್. ಹೌದು. ಈಗ ಕ್ರಿಸ್ಪಿ ನೋಡ್ರಿ ಸರ್, ಚೆನ್ನಾಗಿದೆಲ್ಲ ಸರ್ ಇದು. ಫುಲ್ ಬ್ರೆಡ್ ಕ್ರಮ್ಸ್ ಅಲ್ವಾ ಸರ್? ಫುಲ್ ಕ್ರಿಸ್ಪಿ ಸರ್. ಎಲ್ಲ ಬ್ರೆಡ್ ಕ್ರಮ್ಸ್ ಬೇಕಾದವ್ರಿಗೆ ಒಳ್ಳೆ ಇದು ಸರ್ ಇದು. ಸರ್ ಬೇಕಾದ್ರೆ ಪಾಪ್ಕಾರ್ನ್ ಮಾಡಿದ್ವಿ, ಇದು ರಿಂಗ್ ಮಾಡಿದ್ವಿ, ಬ್ರೆಡ್ ಕ್ರಮ್ಸ್ ಮಾಡಿದ್ವಿ, ಇದು ಏನ್ ಸರ್ ಇದು ಫ್ರೆಂಚ್ ಫ್ರೈಸ್ ಮಾಡಿದ್ವಿ, ಬ್ರೆಡ್ ನ ಮಾಡಿದ್ವಿ, ಜೊತೆಲಿ ನಾವಿಲ್ಲಿ ಕಡಲೆ ಬೀಜ ಮಾಡಿದ್ವಿ, ದ್ರಾಕ್ಷಿ ಮಾಡಿದ್ವಿ, ಗೋಡಂಬಿ ಮಾಡಿದ್ವಿ. ಸೂಪರ್ ಸರ್ ಇದು. ಕಡಲೆ ಬೀಜ ಇರ್ಬೋದು, ವೀಲ್ ಚಿಪ್ಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲಾ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಸರ್. ಜೊತೆಲಿ ತುಂಬಾ ಇಂಪಾರ್ಟೆಂಟ್ ಮೆಣಸಿನಕಾಯಿ. ಇನ್ನೊಂದು ಕ್ರಿಸ್ಪಿನೆಸ್ ಇರುತ್ತೆ ನೋಡ್ರಿ. ಹೌದಲ್ಲ ಸರ್, ಇನ್ನೂ ಕ್ರಿಸ್ಪಿನೆಸ್ ಇದೆ. ಕಡಲೆ ಬೆಲ್ಲನು ವಾಟರ್ ನಲ್ಲಿ ನೆನ್ಸ್ಬಿಟ್ಟು ಮಾಡಬಹುದು. ಆಮೇಲೆ ಈ ತರ ರೆಡಿಮೇಡ್ ತುಂಬಾ ರೆಡಿಮೇಡ್ ನಲ್ಲಿ ಇದರಲ್ಲಿ ಒಂದು 10 ವೆರೈಟೀಸ್ ಬರುತ್ತೆ ಸರ್. ಅವೆಲ್ಲ ತಂದು ಮಾಡಬಹುದು. ಚಿಕನ್ ಐಟಮ್ಸ್, ಚಿಕನ್ ಪಾಪ್ಕಾರ್ನ್, ನಗ್ಗೆಟ್ಸ್ ಐಟಮ್ಸ್, ಆ ತರನು ಮಾಡಬಹುದು. ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅಮೇಸಿಂಗ್ ಆಗಿತ್ತು ಅಂತ ಡೆಮೋ. ನಿಜವಾಗ್ಲೂ ನಾನಂತೂ ಅನ್ಕೊಂಡಿರ್ಲಿಲ್ಲ ಇದೊಂದು ಮಷೀನ್ ಅಲ್ಲಿ ನಾವು ಇದಿಷ್ಟನ್ನು ಮಾಡ್ತೀವಿ ಅನ್ನೋದು ನನಗೆ ಗ್ಯಾರಂಟಿನೇ ಇರ್ಲಿಲ್ಲ. ಬಟ್ ಅದನ್ನ ರೀಗನ್ ಅವರು ಮಾಡಿ ತೋರಿಸಿದ್ದಾರೆ. ರೀಗನ್ ಅವರೇ ತುಂಬಾ ಸೂಪರ್ ಆಗಿತ್ತು ಡೆಮೋ ಮಾತ್ರ. ಇವಾಗ ಬರೋಣ ಮ್ಯಾಟ್ರಿಗೆ. ಹಾಗೆ ನನಗೊಂದು ಇದು ಮಾತ್ರ ಬೇಕು, ಪಿಕ್ಸ್. ಏನೇ ರೇಟ್ ಹೇಳಿ ನನಗೊಂದು ಬೇಕೇ ಬೇಕು ಸರ್. ಈಗ ಪ್ರೈಸಸ್ ಇದಕ್ಕೆ ಎಷ್ಟಾಗುತ್ತೆ, ಅದಕ್ಕೆ ಎಷ್ಟಾಗುತ್ತೆ ಸರ್? ದೊಡ್ಡದು ಸರ್ 2890. 2890 2890 500 ಡಿಸ್ಕೌಂಟ್ ಕೊಡ್ತೀವಿ. 500 ಡಿಸ್ಕೌಂಟ್ ಇದೆ. 100% ನಾವು ಕೇಳಕ್ಕೆ ಮುಂಚೆನೆ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಸೊ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ ಇದು ಸರ್? 2390 ಆಗುತ್ತೆ. 2390 ಆಗುತ್ತೆ. 2390. 2390 ನೋಡಿದಲ್ಲ ವೀಕ್ಷಕರೇ, ನಾವು ಕೇಳಕ್ಕೆ ಮುಂಚೆನೆ ಡಿಸ್ಕೌಂಟ್ ಕೊಡ್ತಾ ಇದ್ರೆ 2890 ಇರೋದನ್ನ 2390 ಕೊಡ್ತಾ ಇದ್ರೆ. ಸೂಪರ್ ಸರ್. ನೆಕ್ಸ್ಟ್ ಚಿಕ್ಕದು ಹೋಗ್ಬಿಡೋಣ ಸರ್. ಚಿಕ್ಕದಂದ್ರೆ 2490 ಸರ್. 2490 2490. ಎಷ್ಟಕ್ಕೆ ಕೊಡ್ತಾ ಇದ್ದಾರೆ ಡಿಸ್ಕೌಂಟ್? 500 ಡಿಸ್ಕೌಂಟ್. ಅದನ್ನು ಡಿಸ್ಕೌಂಟ್ ಇದೆ. ಎಷ್ಟು ಫೈನಲ್ ಪ್ರೈಸ್ ಬಂದ್ಬಿಟ್ಟು 1990 ಆಗುತ್ತೆ. 1990 1990 ಆಗುತ್ತೆ. 1990 ನೋಡಿದ್ರಲ್ಲ ವೀಕ್ಷಕರೇ, 1000 ರೂಪಾಯಿ 2000 ರೂಪಾಯಿ ಒಳಗಡೆ ನಮ್ಗೆ ಇಷ್ಟೆಲ್ಲ ಮಾಡುವಂತ ಪ್ರಾಡಕ್ಟ್ ಬರ್ತಾ ಇದೆ. ಇದು 2500 ಒಳಗಡೆ ಬರ್ತಾ ಇದೆ. ಹೌದು ಸರ್. ತುಂಬಾ ಮುಖ್ಯವಾದ ವಿಚಾರ. ಶಿಪ್ಪಿಂಗ್ ಸರ್ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆಯಾ? ಇದೆ ಸರ್. ಚಾರ್ಜಸ್ ಏನಾದ್ರು ಇದೆಯಾ? ಚಾರ್ಜಸ್ ಏನಿಲ್ಲ ಸರ್. ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದಾರೆ. 500 ಡಿಸ್ಕೌಂಟ್ ಜೊತೆಲಿ ಫ್ರೀ ಶಿಪ್ಪಿಂಗ್ ಬೇರೆ. 100% ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದಾರೆ ವೀಕ್ಷಕರ. ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಇರಿ, ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ಔಟ್ ಆಫ್ ಕಂಟ್ರಿ ಅಂದ್ರೆ ಡೆಫಿನೆಟ್ಲಿ ಏನಾದ್ರು ಚಾರ್ಜಸ್ ಇದ್ದೇ ಇರುತ್ತೆ. ಬಟ್ ಆದ್ರೆ ಇಂಡಿಯಾದಲ್ಲಿ ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲಿ ಬೇಕಾದ್ರೂ ತರ್ಸ್ಕೋಬಹುದು. ಆಮೇಲೆ ಇದು ಸರಿ, ಎಲ್ಲಾದ್ರೂ ಬೆಂಗಳೂರು ಅವರು ಲೋಕಲ್ ಅವ್ರು ಇದ್ರೆ ಯಾವ ತರ ಇದು ಮಾಡ್ಕೊಡ್ತಾರೆ? ಈಗ ಬ್ಯಾಂಗ್ಳೂರ್ ಲೋಕಲ್ ನಲ್ಲಿ ಇದ್ದಾರೆ ಸರ್. ಅವ್ರಿಗೆ ಬೇಕಂದ್ರೆ ಒಂದು 200 ಕನ್ಫರ್ಮೇಶನ್ ಸರ್ ಅಡ್ವಾನ್ಸ್ ಕೊಟ್ಬಿಟ್ರೆ ಸಾಕು ಸರ್. ಅಡ್ವಾನ್ಸ್ ಕೊಟ್ರೆ ಸಾಕು. ಮನೆಗೆ ಬಂದು
ಡೆಲಿವರಿ ಮಾಡ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾ ಇದ್ದೀವಿ. ಬ್ಯಾಲೆನ್ಸ್ ತಗೊಂತಾ ಇರ್ತೀರಾ. ಔಟ್ ಆಫ್ ಸ್ಟೇಷನ್ ಇದ್ರೆ ಮುಂಚೆನೆ ಪೇಮೆಂಟ್ ಸರ್ ಮಾಡ್ಬೇಕು. ಫುಲ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ಸರ್. ಓಕೆ ಅಲ್ವಾ? ಪರವಾಗಿಲ್ಲ, ಅವ್ರಿಗೆ ಮನೆಗೆ ಕೊರಿಯರ್ ನಲ್ಲಿ ಬರುತ್ತೆ sir. ಮನೆಗೆ ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತಾರೆ. ಯಾವ್ದೇ ಏರಿಯಾ ಇದ್ರು ಯಾವ್ದಿದ್ರೇನು ಪರವಾಗಿಲ್ಲ. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಲೋಕಲ್ ಆಗಿದ್ರೆ ಇವರೇ ನಿಮ್ಗೆ ಮನೆಗೆ ತಂದು ಕೊಡ್ತಾರೆ. ಅದು ಒಂದು 200 ರೂಪೀಸ್ ಕನ್ಫರ್ಮೇಶನ್. ಬ್ಯಾಂಗ್ಳೂರ್ ಮಾತ್ರ sir. ಬ್ಯಾಂಗ್ಳೂರ್ ಮಾತ್ರ. ಔಟ್ ಆಫ್ ಸ್ಟೇಷನ್ ಇದ್ರೆ ದಯವಿಟ್ಟು ಇವ್ರಿಗೆ ಪೇಮೆಂಟ್ ಹಾಕಿ. ಯಾಕಂತಂದ್ರೆ ನಾನು ಆಲ್ಮೋಸ್ಟ್ ಇವ್ರದ್ದು ಕಂಪನಿ ನೋಡಿದೀನಿ, ಸ್ಟಾಕ್ಸ್ ನೋಡಿದೀನಿ, ಆಲ್ಮೋಸ್ಟ್ ಎಲ್ಲಾ ಚೆನ್ನಾಗಿದೆ. ಸೊ ದಯವಿಟ್ಟು ನಂಬೋದು, ಹಾಕ್ಬೋದು. ಇವನ್ ನಾನು ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೆ, ಚೆನ್ನಾಗಿದೆಯಾ ಇಲ್ಲ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೂಡ ಕೊಡ್ತೀನಿ. ಓಕೆ ಸರ್, ಇವಾಗ ಸರ್ವಿಸ್ ನ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ಸರ್ವಿಸ್? ಸರ್ ಎರಡು ಸರ್, ಚಿಕ್ಕದು ದೊಡ್ಡದು ಎರಡಕ್ಕೂ ಸರ್ವಿಸ್. ಸರ್ವಿಸ್ ಎಷ್ಟು ವಾರಂಟಿ ಇದೆ ಸರ್? 1 ವರ್ಷ ಸರ್. ಎರಡಕ್ಕೂ 1 ವರ್ಷ ವಾರಂಟಿ ಗ್ಯಾರಂಟಿ ಕೊಡ್ತಾ ಇದ್ರ. ನೋಡಲ್ಲ ವೀಕ್ಷಕರೇ, ವೀನಸ್ ಮಾರ್ಕೆಟಿಂಗ್ ಕಡೆಯಿಂದ ಒಂದು ಅತ್ಯದ್ಭುತವಾದ ಫ್ರೈಯಿಂಗ್ ಮಷಿನ್ ಅಂತ ಹೇಳ್ಬೋದು. ಎಲ್ಲಾ ವಸ್ತುಗಳನ್ನು ಫ್ರೈ ಮಾಡಿ ಬಿಸಾಕ್ಬಿಡ್ತಿದ್ದು, ಜೊತೆಲಿ ಒಂಚೂರು ಆಯಿಲ್ ಇಲ್ದೇನೆ ಅಲ್ವಾ? ನಮ್ ದೇಹಕ್ಕೂ ತುಂಬಾ ಒಳ್ಳೇದಲ್ವಾ ಇದು? ನಿಜವಾಗ್ಲೂ ಸೂಪರ್ ಆಗಿದೆ ಸರ್ ಇದು. ಸರ್ ಹಂಗೆ ನೀವ್ ಹೇಳ್ದಂಗೆ ಪ್ರೈಸ್ ಗಳು ಇನ್ನೊಮ್ಮೆ ರಿಪೀಟ್ ಮಾಡ್ಬೇಡಣ. 2390 ಕೊಡ್ತಾ ಇದ್ರೆ ಆಫ್ಟರ್ ಡಿಸ್ಕೌಂಟ್ 1990 ಡಿಸ್ಕೌಂಟ್ ಕೊಡ್ತಾ ಇದ್ರೆ. ಓಕೆ ಫೈನ್ ಸರ್. ನಿಮ್ಮ ಇದೆಲ್ಲ ಆಫೀಸ್ ಎಲ್ಲಿ ಬರುತ್ತೆ? ವೀನಸ್ ಮಾರ್ಕೆಟಿಂಗ್ ಮೆಜೆಸ್ಟಿಕ್ ಹತ್ರನೇ, ಮೆಜೆಸ್ಟಿಕ್ ರಾಮಚಂದ್ರಪುರ ಸರ್. ರಾಮಚಂದ್ರಪುರ. ಸೊ ಯಾರಾದ್ರೂ ಬಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. 100% ಮಾಡಬಹುದು. ಓಕೆ ಸರ್, ಅವರ ಇದರ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಲೈವ್ ಡೆಮೋ ಕೂಡ ನೋಡಬಹುದು. ಜೊತೆಲಿ ಅಲ್ಲಿಂದಾನೆ ಪರ್ಚೇಸ್ ಮಾಡಬಹುದು. ಅವ್ರ ಹತ್ರ ಭೇಟಿ ಆದ್ರೆ ಮಾತ್ರ ಈ ಆಪ್ಷನ್ ಇರುತ್ತೆ. ಸೊ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮಿಂದ ಪರ್ಚೇಸಸ್ ಮಾಡಬಹುದು. ಸರ್ ಇನ್ನೊಂದು ಕ್ವಶನ್ ಇದೆ, ನಿಮ್ದು ಸೋಷಿಯಲ್ ಮೀಡಿಯಾ ಏನಾದ್ರು ಇದೆಯಾ ಸರ್? ಯಾವ ಏನಿದೆ ಸರ್? ವೀನಸ್ ಮಾರ್ಕೆಟಿಂಗ್ ಕಂಪನಿ ನೇಮ್ ನಲ್ಲಿ ಇದೆ ಸರ್. ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್. ಓಕೆ ವೀಕ್ಷಕರೇ, ಇವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅದರಲ್ಲಿ ಪ್ರಾಡಕ್ಟ್ ಡೆಮೋ ಇರಬಹುದು, ಇಂಡಿವಿಜುವಲ್ ಪ್ರಾಡಕ್ಟ್ ಗಳನ್ನ ಮಾಡೋದು ಹೇಗೆ, ಇದನ್ನ ಆಪರೇಟ್ ಮಾಡೋದು ಹೇಗೆ, ಪ್ರತಿಯೊಂದು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರಲ್ವಾ? ಡೌಟ್ ಇದ್ರೇನು ಅದರಲ್ಲಿ ಡೆಮೋ ಇರುತ್ತಲ್ಲ ಸರ್, ನೋಡ್ಕೊಬಹುದು. ಓಕೆ, ಸೊ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಇಲ್ಲಿ ಮರಿಬೇಡಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ವೀನಸ್ ಮಾರ್ಕೆಟಿಂಗ್ ನ ಕಂಪ್ಲೀಟ್ ನಂಬರ್ ಮೇಲ್ಗಡೆ ಬರ್ತಾ ಇರುತ್ತೆ. ಜೊತೆಯಲ್ಲಿ ಅವ್ರ ಲೊಕೇಶನ್ ಇರಬಹುದು, ಕಂಪ್ಲೀಟ್ ಅಡ್ರೆಸ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸರ್ ಹಂಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಪ್ರಾಡಕ್ಟ್ ಗಳನ್ನ ತಗೊಂಡ್ ಬರ್ತೀರಾ ನಮ್ಮ ವೀಕ್ಷಕರಿಗೆ? ಚಾನಲ್ ಅಲ್ಲಿ ಬರ್ತಾ ಇರತ್ತಾ? 100% ಬರ್ತೀವಿ. ಮುಂದೆ ಬೇರೆ ಬೇರೆ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಓಕೆ ಸರ್. ಸೊ ವೀಕ್ಷಕರೇ, ಇಷ್ಟೊಂದು ಉತ್ತಮವಾದ ಪ್ರಾಡಕ್ಟ್ ಅನ್ನ ನಮ್ಗೆ ತಂದ್ಕೊಟ್ಟಿದ್ದಕ್ಕೆ, ನಮ್ಮ ಕನ್ನಡಿಗರಿಗೋಸ್ಕರ ವಿದೌಟ್ ಆಯಿಲ್ ಇಷ್ಟೊಂದು ಐಟಮ್ ಮಾಡೋದನ್ನ ತರಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ. ಧನ್ಯವಾದಗಳು ಸರ್.